ವೆಲ್ಕಮ್ ಬ್ಯಾಕ್ ಟು ಸ್ಟಾರ್ಟ್ ಸ್ಮಾರ್ಟ್ಸ್ ಬೈ ಮೈತ್ರಿ ಯೂಟ್ಯೂಬ್ ಅಕಾಡೆಮಿ ಚಾನಲ್. ತುಂಬ ದಿನ ಆಯಿತು ನಾನು ಕ್ಲಾಸಸ್ಸನ್ನು ಮಾಡಿ. ಈಗ ಅದರ ಕಂಟಿನ್ಯೂಷನ್ ಪಾರ್ಟ್ ಏನಿದೆ PGCETದು ಪ್ರೋಗ್ರೆಷನ್ ಅನ್ನೋ ಚಾಪ್ಟರ್ ಮೇಲೆ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಜನ ನನಗೆ ವ್ಯೂವರ್ಸು ಕಂಟಿನ್ಯೂ ಮಾಡಿ ಏನಕ್ಕೆ ಡಿಸ್ಕಂಟಿನ್ಯೂ ಮಾಡಿದ್ದೀರಾ ಅಂತ ಎಲ್ಲ ಕೇಳ್ತಿದ್ರು. ಸಮ್ ಬ್ಯುಸಿ ಶೆಡ್ಯೂಲಿಂದ ನನಗೆ ಕ್ಲಾಸಸ್ ಮಾಡೋದಕ್ಕಾಗಿರಲಿಲ್ಲ. ಸೊ ಇವತ್ತು ಫ್ರೀ ಇದ್ದೆ, ಸೊ ಅದಕ್ಕೆ ಪ್ರೋಗ್ರೆಷನ್ ಚಾಪ್ಟರ್ನ ನಾನು ಚೂಸ್ ಮಾಡ್ಕೊಂಡಿದ್ದೀನಿ. ಇವತ್ತಿನ ಈ ಕ್ಲಾಸಲ್ಲಿ ನಾನು ಪ್ರೋಗ್ರೆಷನ್, ಇದು MCA ಸ್ಟೂಡೆಂಟ್ಸ್ಗಳಿಗೆ ಪ್ರೋಗ್ರೆಷನ್ ಅನ್ನೋ ಟಾಪಿಕ್ ಮೇಲೆ ಸಮ್ ಕ್ವೆಶನ್ಸ್ ಬರುತ್ತೆ. ಸೊ ಅದನ್ನು ಈಗ ನಾನು ಈ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಿಮ್ಗೇನೇ ಡೌಟ್ಸ್ ಇದ್ದರೂ ನೀವು ಕಮೆಂಟ್ ಮಾಡಿ ನನ್ನನ್ನು ಕೇಳ್ಬೋದು. ಸೊ ಈಗ ಈ ಕ್ಲಾಸನ್ನು ಶುರು ಮಾಡೋಣ. ಪ್ರೋಗ್ರೆಷನ್ ಅಂದರೆ ಏನು, ಅದರ ಟೈಪ್ಸ್ ಏನು, ಯಾವ ರೀತಿ ಕ್ವೆಶನ್ಸನ್ನು ಅವನು PGCETಲಿ ಅವರು ಕೇಳ್ತಾರೆ, ನಾವು ಹೇಗೆ ಆನ್ಸರ್ ಮಾಡಬೇಕು, ಇಷ್ಟನ್ನು ನಾನು ಈಗ ಈ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇನೆ. ಫಸ್ಟ್ ಆಫ್ ಆಲ್ ಪ್ರೋಗ್ರೆಷನ್ ಅಂದರೆ ಏನು ಅಂತ ನೋಡೋಣ. ನಮಗೆ ಪ್ರೋಗ್ರೆಷನ್ ಅಂದರೆ ಏನು ಅಂತ ಗೊತ್ತಿದೆ, ಏಕೆಂದರೆ ಈಗ ನೀವು ಸಮ್ ವರ್ಕ್ ಮಾಡುವಾಗ ಅದರಲ್ಲಿ ಅವ್ರಿಗೆ ಪ್ರೋಗ್ರೆಸ್ ಆಗಿದೆ, ಸೊ ಈ ಜಾಬಿಂದ ನೆಕ್ಸ್ಟ್ ಪ್ರೋಗ್ರೆಸ್ ಆಗಿ ಅವರು ನೆಕ್ಸ್ಟ್ ಮ್ಯಾನೇಜರಿಕಲ್ ಲೆವೆಲ್ಗೆ ಹೋಗಿದ್ದಾರೆ. ಆ ವರ್ಡನ್ನು ನಾವು ತುಂಬ ಸಲ ಯೂಸ್ ಮಾಡ್ತೀವಿ. ಪ್ರೋಗ್ರೆಸ್ ಮೀನ್ಸ್ ಯಾವುದಾದ್ರೂ ಒಂದು ವರ್ಕಲ್ಲಿ ನಾವು ಮುಂಬಡ್ತಿ ನೆಕ್ಸ್ಟ್ ಪೊಸಿಷನ್ಗೆ ಹೋಗೋದು, ಆ ಥರ ಹೇಳ್ತೀವಿ. ಇಲ್ಲಿ ನೀವಿಲ್ಲೇನು MCAದಲ್ಲಿ ಓದ್ತೀರಾ ಮ್ಯಾಥ್ಸ್ ರಿಲೇಟೆಡ್ ಪ್ರೋಗ್ರೆಷನಲ್ಲಿ, ಅದು ಡಿಕ್ರೀಸ್ ಆಗಿರ್ಬೋದು, ಇನ್ಕ್ರೀಸ್ ಆಗಿರ್ಬೋದು, ಅದನ್ನು ನಾವು ಪ್ರೋಗ್ರೆಷನ್ ಅಂತ ಕರಿತೀವಿ. ಸೊ ಇಲ್ಲಿ ನಾವು ಸೀಕ್ವೆನ್ಸ್ ಆಫ್ ನಂಬರ್ಸನ್ನ ಯೂಸ್ ಮಾಡಿ ಪ್ರೋಗ್ರೆಷನನ್ನು ಹೇಳ್ತೀವಿ. ಫಸ್ಟು ಪ್ರೋಗ್ರೆಷನ್ ಅಂದರೆ ಅ ಸೀಕ್ವೆನ್ಸ್ ಆಫ್ ನಂಬರ್ಸ್ ಇನ್ ವಿಚ್ ಈಚ್ ಟರ್ಮ್ ಈಸ್ ರಿಲೇಟೆಡ್ ಟು ಇಟ್ಸ್ ಪ್ರೀಡಿಸಿಷರ್ ಬೈ ಎ ಯೂನಿಫಾರ್ಮ್ ಲಾ. ಒಂದೇ ಒಂದು ಲಾ ಮೇಲೆ ಇರುತ್ತೆ. ಫಾರ್ ಎಕ್ಸಾಂಪಲ್ ನಾನಿಲ್ಲಿ ಸಮ್ ನಂಬರ್ಸನ್ನು ತೊಗೊಳ್ತೀನಿ, ಏನದು ಪ್ರೋಗ್ರೆಷನ್ ಅಂತ ಹೇಳೋದಕ್ಕೆ. ಸೊ ನೀವೀಗ ಒಂದು ಪ್ಯಾಟ್ರನ್ ಆಫ್ ನಂಬರ್ಸನ್ನು ನಾನು ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ. ನಿಮಗೆ 1 2 3 4 ಗೊತ್ತಿದೆ ಅಲ್ವಾ, ಎಕ್ಸೆಟ್ರಾ. ನೀವಿಲ್ಲಿ ಅಬ್ಸರ್ವ್ ಮಾಡಿ, 1ಇಂದ ನೆಕ್ಸ್ಟು +1 ಆ್ಯಡ್ ಆಗಿ ನಮಗೆ 2 ಬರ್ತಾ ಇದೆ, ನೆಕ್ಸ್ಟು +1 ಆ್ಯಡ್ ಆಗಿ 3, ಎಗೇನ್ +1 ಆ್ಯಡ್ ಆಗಿ 4, ಎಗೇನ್ +1 ಆ್ಯಡ್ ಆಗಿ 5 ಬರ್ತಾ ಇದೆ ಅಲ್ವಾ. ಸೊ ಇದನ್ನು ಕೂಡ ನಾವು ಸೀಕ್ವೆನ್ಸ್ ಆಫ್ ನಂಬರ್ಸ್, ಒಂದು ಯೂನಿಫಾರ್ಮ್ ಫಾರ್ಮ್ಯಾಟ್ ಇದೆ ಇಲ್ಲಿ. ಎಲ್ಲ ನಂಬರ್ಸ್ಗೂ ಪ್ರೀಡಿಸಿಷರ್ ಅಂತಂದರೆ, ಈಗ ಈ 2 ಬರೋದಕ್ಕೆ ಈ ಪ್ರೀವಿಯಸ್ ನಂಬರ್ಗೆ ನಾವು +1 ಆ್ಯಡ್ ಮಾಡಿದಾಗ ನಮಗೆ 2 ಬಂದಿದೆ. ಸೇಮ್ ಥಿಂಗ್ ಈ 3 ಬರೋದಕ್ಕೆ ಈ 2ಗೆ +1 ಆ್ಯಡ್ ಮಾಡಿದಾಗ 3 ಬಂದಿದೆ. ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು, ಇಲ್ಲಿರೋ ಎಲ್ಲ ಪ್ಯಾಟ್ರನ್ನಲ್ಲಿ ನಾನು +1 ಆ್ಯಡ್ ಮಾಡ್ತಾ ಹೋಗಿದ್ದೀನಿ. ಸೇಮ್ ಯೂನಿಫಾರ್ಮ್ ಲಾನ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ. ಫಾರ್ ಎಕ್ಸಾಂಪಲ್ ನಾನು ಇನ್ನೊಂದು ಎಕ್ಸಾಂಪಲ್ನ ತೊಗೊಳ್ತೀನಿ ಅಂತ ಹೇಳಿದ್ರೆ, ಈಗೇನೋ ಸಮ್ ರ್ಯಾಂಡಮ್ ನಂಬರ್ಸನ್ನು ನಾನು ಇಲ್ಲಿ ತೊಗೊಂಡಿದ್ದೀನಿ. ನೀವು ಇಲ್ಲಿ ಡಿಫ್ರೆನ್ಸನ್ನು ನೋಡ್ತಾ ಹೋಗಿ, ವೇರಿಯೇಷನ್ ಆಗುತ್ತೆ. 1 ಮತ್ತು 2 ಏನಿದೆ, ಇದಕ್ಕೆ ಡಿಫ್ರೆನ್ಸ್ ನೋಡಿದ್ರೆ ನಿಮ್ಗೇನು ಬರುತ್ತೆ, 1 ಬರುತ್ತೆ. 2 ಮತ್ತು 4ಗೆ ನೀವು ಡಿಫ್ರೆನ್ಸನ್ನು ನೋಡಿದ್ರೆ ಏನು ಬರುತ್ತೆ, 2 ಬರುತ್ತೆ. ಇಲ್ಲಿ 4 ಮತ್ತು 7ಗೆ ಡಿಫ್ರೆನ್ಸ್ ನೋಡಿದ್ರೆ ಅಗೇನ್ 3, 7 ಮತ್ತು 8ಗೆ ಡಿಫ್ರೆನ್ಸ್ ನೋಡಿದ್ರೆ 1 ಬರ್ತಾ ಇದೆ. ಇಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಡರ್ ಇಲ್ಲ, ಚೇಂಜ್ ಆಗ್ತಾ ಇದೆ. ಫಸ್ಟ್ 1 ಆ್ಯಡ್ ಮಾಡಿದ್ದೀವಿ, ನೆಕ್ಸ್ಟು 2 ಆ್ಯಡ್ ಮಾಡಿದ್ದೀವಿ, ನೆಕ್ಸ್ಟು 3 ಆ್ಯಡ್ ಮಾಡಿದ್ವಿ, ಎಗೇನ್ ನೆಕ್ಸ್ಟು 1 ಆ್ಯಡ್ ಮಾಡಿದ್ವಿ. ಒಂದು ಪರ್ಟಿಕ್ಯುಲರ್ ಆರ್ಡರ್ ಇಲ್ಲ. ಬಟ್ ಪ್ರೋಗ್ರೆಷನ್ ಅಂದರೆ ಮ್ಯಾಥ್ಸಲ್ಲಿ ಒಂದು ಪರ್ಟಿಕ್ಯುಲರ್ ಆರ್ಡರ್ ಇರಬೇಕು, ಯೂನಿಫಾರ್ಮ್ ಲಾ ಏನಿದೆ ಅದು ಇರಬೇಕು. ಓಕೆ, ಬಟ್ ಈ ನಂಬರ್ಸ್ ಪ್ಯಾಟ್ರನನ್ನು ನೀವು ನೋಡಿದಾಗ ಇಲ್ಲಿ ಯಾವುದೇ ಯೂನಿಫಾರ್ಮ್ ಲಾ ಇಲ್ಲ, ನಂಬರ್ಸ್ಗಳು ವೇರಿ ಆಗ್ತಾ ಹೋಗುತ್ತೆ. ಇದನ್ನು ನಾವು ಸೀಕ್ವೆನ್ಸ್ ಅಥವಾ ಸೀರೀಸ್ ಅಂತ ಕರೆಯೋದಕ್ಕಾಗಲ್ಲ. ಒಂದು ಪರ್ಟಿಕ್ಯುಲರ್ ಆರ್ಡರ್ ಇದ್ದರೆ ಮಾತ್ರ ಅದನ್ನು ನಾವು ಸೀಕ್ವೆನ್ಸ್ ಅಥವಾ ಸೀರೀಸ್ ಅಂತ ಕರಿತೀವಿ. ಓಕೆ, ಪ್ರೋಗ್ರೆಷನಲ್ಲಿ ನಾವು ಇಲ್ಲಿ ಸೀಕ್ವೆನ್ಸ್ ಅಂತನಾದರೂ ಕರಿಬೋದು, ಅದನ್ನು ಪ್ರೋಗ್ರೆಷನ್ ಅಂತನಾದರೂ ಕರಿತೀವಿ. ಈ ಪ್ರೋಗ್ರೆಷನಲ್ಲಿ ನಾವು 3 ಟೈಪ್ಸ್ ಇದೆ. ಫಸ್ಟ್ ಒನ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸೆಕೆಂಡ್ ಒನ್ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ಇದನ್ನು GP ಅಂತ ಕರಿತೀವಿ. ಅರ್ಥಮೆಟಿಕ್ ಪ್ರೋಗ್ರೆಷನನ್ನು AP ಅಂತ ಶಾರ್ಟ್ ಫಾರ್ಮಲ್ಲಿ ಕರಿತೀವಿ. ಥರ್ಡ್ ಒನ್ ಹಾರ್ಮೋನಿಕ್ ಪ್ರೋಗ್ರೆಷನ್, ಇದನ್ನು HP ಅಂತ ಕರಿತೀವಿ. ಇವತ್ತಿನ ಕ್ಲಾಸಲ್ಲಿ ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದರೆ ಏನು, ಅದನ್ನು ಯಾವ್ಯಾವ ರೀತಿ ನಾವು ಫೈಂಡ್ ಔಟ್ ಮಾಡ್ತೀವಿ, ಸೊಲ್ಯೂಷನನ್ನು, ಯಾವ್ಯಾವ ಫಾರ್ಮುಲಾನ ನಾನು ಈ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಯೂಸ್ ಮಾಡ್ತೀನಿ ಅಂತ ಇವತ್ತಿನ ಕ್ಲಾಸಲ್ಲಿ ಕಲ್ತ್ಕೊಳ್ಳೋಣ. ನೆಕ್ಸ್ಟ್ ಇದರ ಕಂಟಿನ್ಯೂಷನ್ ಕ್ಲಾಸಲ್ಲಿ ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಅಂದ್ರೇನು, ಹಾರ್ಮೋನಿಕ್ ಪ್ರೋಗ್ರೆಷನ್ ಅಂದ್ರೇನು ಅಂತ ಹೇಳ್ತೀನಿ. ಒಂದೇ ಕ್ಲಾಸಲ್ಲಿ ನಿಮಗೆಲ್ಲ ಹೇಳ್ಬಿಟ್ರೆ ಕನ್ಫ್ಯೂಸ್ ಆಗೋಗುತ್ತೆ.
ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಏನೂ ಪ್ರಾಬ್ಲಮ್ ಆಗಲ್ಲ. ಅರ್ಥಮೆಟಿಕ್ ಪ್ರೋಗ್ರೆಷನ್, GP, HP ಇದೆಲ್ಲ ನೀವು ಕೇಳಿರೋ ಅಂಥದ್ದು ವೆರಿ ಸ್ಮಾಲ್ ಟಾಪಿಕ್ಸು, ಈಸಿಯಾಗಿ ಮಾಡ್ಬೋದು. ನಾನ್ ಮ್ಯಾಥ್ಸ್ ಬ್ಯಾಕ್ಗ್ರೌಂಡ್ ಅವರು ಎಷ್ಟೋ ಜನ ಸ್ಟೂಡೆಂಟ್ಸ್ಗಳು MCA ತೊಗೊಂಡಿರ್ತಾರೆ, ಅವ್ರಿಗೆ ಇದು ನೀಟಾಗಿ ಅರ್ಥ ಆಗ್ಬೇಕಂದ್ರೆ ನಾನು ಸಿಂಗಲ್ ವಿಡಿಯೋ ಮಾಡಿಬಿಟ್ಟು ನಿಮಗೆ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಇವತ್ತಿನ ವಿಡಿಯೋದಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಸ್ ದ ಸೀಕ್ವೆನ್ಸ್ ಆಫ್ ನಂಬರ್ಸ್ ಇನ್ ವಿಚ್ ದ ಡಿಫರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್. ವಾಟ್ ಇಸ್ ದ ಮೀನಿಂಗ್ ಆಫ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್? ಇಲ್ಲಿ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಹೇಳಿದ್ದೀನಿ. ಆ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ ಅಂತ. ನಾನು ಆಲ್ರೆಡಿ ನಿಮಗೆ ಪ್ರೀವಿಯಸ್ ಒಂದು ಎಕ್ಸಾಂಪಲ್ ಅಲ್ಲಿ ಹೇಳಿದಾಗೆ ಅಗೇನ್ ಐ ವಿಲ್ ಟೇಕ್ ಅನದರ್ ಎಕ್ಸಾಂಪಲ್ ಇಯರ್. 2 ಟೇಬಲ್ಸ್ ಗೊತ್ತಿದೆ ಅಲ್ವಾ ನಮಗೆ, 2, 4, 6, 8, 10 ಎಕ್ಸೆಟ್ರಾ. ನಮಗೆ 2 ಟೇಬಲ್ಸ್ ಗೊತ್ತಿದೆ. ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತಂದ್ರೆ, ಕಾನ್ಸಿಕ್ಯೂಟಿವ್ ಅಂದ್ರೆ ಒಂದಾದ್ಮೇಲೆ ಇನ್ನೊಂದು. ಈಗ ಫಸ್ಟ್ ಸೀರಿಯಲ್ ನಂಬರ್ ಆದ್ಮೇಲೆ ಸೆಕೆಂಡ್ ಸೀರಿಯಲ್ ನಂಬರ್ ಬರುತ್ತೆ, ಫಸ್ಟ್ ರೋಲ್ ನಂಬರ್ ಆದ್ಮೇಲೆ ಸೆಕೆಂಡ್ ರೋಲ್ ನಂಬರ್ ಬರುತ್ತೆ. ಸೊ ಕಾನ್ಸಿಕ್ಯೂಟಿವ್ ಅಂದ್ರೆ ಒಂದಾದ್ಮೇಲೆ ಇನ್ನೊಂದು ನಂಬರ್ ಒಂದು ಸೇಮ್ ಪ್ಯಾಟರ್ನ್ ಅಲ್ಲಿ ಇರುತ್ತಲ್ಲ, ಅದನ್ನ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಅಂತ ಹೇಳ್ತೀವಿ. ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದೀನಿ, ಡಿಫ್ರೆನ್ಸ್ ಬಿಟ್ವೀನ್ ದ ಕಾನ್ಸಿಕ್ಯೂಟಿವ್ ಟರ್ಮ್ಸ್ ಇಸ್ ಕಾನ್ಸ್ಟೆಂಟ್. ಡಿಫ್ರೆನ್ಸ್ ಬಿಟ್ವೀನ್ ಎರಡು ಕಾನ್ಸಿಕ್ಯೂಟಿವ್ ನಂಬರ್ಸ್ ಡಿಫ್ರೆನ್ಸ್ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾನು 2 ಟೇಬಲ್ಸ್ ತಗೊಂಡಿದ್ದೀನಿ. ಇದೆರಡು ಡಿಫ್ರೆನ್ಸ್ ನೋಡಿ ನೀವು. ಈಗ ಇಲ್ಲಿ 2 ಇದೆ, ಅಗೇನ್ ನೆಕ್ಸ್ಟ್ 2 ಕಾನ್ಸಿಕ್ಯೂಟಿವ್ ನಂಬರ್ಸ್ 4 ಮತ್ತೆ 6 ಅಲ್ವಾ, 4 ಆದ್ಮೇಲೆ 6 ಬರುತ್ತೆ. ಇದೆರಡು ಡಿಫ್ರೆನ್ಸ್ ನೋಡಿ, ಇಲ್ಲಿ 2 ಬರ್ತಿದೆ, ಸೇಮ್. ನೆಕ್ಸ್ಟ್ ಕಾನ್ಸಿಕ್ಯೂಟಿವ್ ನಂಬರ್ 6 and 8 ಇದೆ, ಇದೆರಡು ಡಿಫ್ರೆನ್ಸ್ ಏನ್ ಬರ್ತಿದೆ, ಸೇಮ್ 2. ಸೊ ಸೇಮ್ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಬರುತ್ತೆ, ಸೇಮ್ ಕಾನ್ಸ್ಟೆಂಟ್ ಡಿಫ್ರೆನ್ಸ್ ಬರುತ್ತೆ. ಯಾವುದಾದ್ರೂ ಒಂದು ಸೀಕ್ವೆನ್ಸ್ ಅಲ್ಲಿ ಸೇಮ್ ಡಿಫ್ರೆನ್ಸ್ ಬಿಟ್ವೀನ್ 2 ನಂಬರ್ಸ್, ಸೇಮ್ ನಂಬರ್ಸ್ ರಿಪೀಟೆಡ್ ಆಗಿ ಬರ್ತಾ ಇದೆ ಅಂದ್ರೆ ಅದನ್ನ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ನೀವು ಚೆಕ್ ಮಾಡ್ಬೇಕಾಗಿರೋದು ಇಷ್ಟೇ, ಯಾವುದೋ ಒಂದು ಸಮ್ ನಂಬರ್ಸ್ ಅನ್ನ ಕೊಟ್ಟಿರ್ತಾರೆ, ಅದರಲ್ಲಿ ಫಸ್ಟ್ 2 ನಂಬರ್ಸ್ಗೆ ಏನ್ ಡಿಫ್ರೆನ್ಸ್ ಇದೆ, ಸೆಕೆಂಡ್ 2 ನಂಬರ್ಸ್ಗೆ ಏನ್ ಡಿಫ್ರೆನ್ಸ್ ಇದೆ, ಆ ಡಿಫ್ರೆನ್ಸ್ ಎಲ್ಲ ಸೇಮ್ ಇದೆ ಅಂದ್ರೆ ನೀವು ಡೈರೆಕ್ಟ್ ಆಗಿ ಹೇಳ್ಬೋದು ಅದನ್ನ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ. ಇಷ್ಟು ತಿಳ್ಕೊಂಡ್ರೆ ಸಾಕು, ನಿಮ್ಗೆ ಎಕ್ಸಾಮ್ಗೆ ತುಂಬಾ ಯೂಸ್ ಆಗುತ್ತೆ. ಸೇಮ್ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ ನೋಡಿ, ನಾನು ಮತ್ತೆ ಅದನ್ನ ಬರಿತಾ ಇದ್ದೀನಿ. 2, 5, 8, 11, 14 ಅಂತ ತಗೊಂಡಿದ್ದೀನಿ. ಸೊ ಈಗ ನೀವು ಇಲ್ಲಿ ಡಿಫ್ರೆನ್ಸ್ ನೋಡ್ತಾ ಹೋಗಿ. 2 ಮತ್ತೆ 5ಗೆ ಇರುವಂತ ಡಿಫ್ರೆನ್ಸ್ ಏನಿದೆ, 3 ಇದೆ. ಅಗೇನ್ 5 ಮತ್ತೆ 8ಗೆ ಇರುವಂತ ಡಿಫ್ರೆನ್ಸ್ ಏನಿದೆ, 3 ಇದೆ. 8 ಮತ್ತೆ 11ಗೆ ಇರೋ ಡಿಫ್ರೆನ್ಸ್ 3 ಇದೆ. 11 ಮತ್ತೆ 14ಗೆ ಇರುವಂತ ಡಿಫ್ರೆನ್ಸ್ 3 ಇದೆ. ಸೊ ಈ ಕಾಮನ್ 3 ಡಿಫ್ರೆನ್ಸ್ ಇದೆ ಅಂದ್ರೆ ಈ ಸೀಕ್ವೆನ್ಸ್ ಆಫ್ ನಂಬರ್ಸ್ ನಾವೇನಂತ ಕರಿತೀವಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಕ್ಲಿಯರ್? ಇಷ್ಟು ಮಾತ್ರ ನೀವು ತಿಳ್ಕೊಬೇಕಾಗಿರೋದು. ಸೊ ಇದೆಲ್ಲದಕ್ಕೂ ಡಿಫ್ರೆನ್ಸ್ ಏನಿದೆ, ಕಾಮನ್ ಡಿಫ್ರೆನ್ಸ್ 3 ಇದೆ. ಕಾಮನ್ ಡಿಫ್ರೆನ್ಸ್ ಏನಿದೆ, 3 ಇದೆ. ಇಷ್ಟು ತಿಳ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ನಾವು 2 ಟೈಪ್ಸ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನು ನೋಡ್ತೀವಿ. ಫಸ್ಟ್ ಒನ್ ಇಸ್ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್, ಸೆಕೆಂಡ್ ಒನ್ ಇಸ್ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ವಾಟ್ ಇಸ್ ದ ಮೀನಿಂಗ್ ಆಫ್ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್? ಫೈನೈಟ್, ಆ ನೇಮ್ ಇಂಡಿಕೇಟ್ ಮಾಡ್ತಾ ಇದೆ. ಫೈನೈಟ್ ಅಂದ್ರೆ ಒಂದು ಪರ್ಟಿಕ್ಯುಲರ್ ನಂಬರ್ಸ್ ಮಾತ್ರ ಇರುತ್ತೆ, ಅದಕ್ಕಿಂತ ಜಾಸ್ತಿ ನಂಬರ್ಸ್ ಇರಲ್ಲ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಎಕ್ಸಾಂಪಲ್ ತೋರಿಸಿದ್ದೀನಿ ನಾನು ನಿಮ್ಗೆ ನೋಡಿ. 10, 20 ಇದು 10 ಟೇಬಲ್ಸ್ ಅಲ್ವಾ, ನಮಗೆ ಗೊತ್ತಿದೆ. 10, 20, 30, 40, 50. 50ಗೆ ಸ್ಟಾಪ್ ಆಗಿದೆ. ಎಷ್ಟು ನಂಬರ್ಸ್ ಇದೆ ಇಲ್ಲಿ ಟೋಟಲ್? 5 ನಂಬರ್ಸ್ ಇದೆ. ಒಂದು ಫೈನೈಟ್ ನಂಬರ್ಸ್ ಇದ್ರೆ ನಾವು ಆ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅನ್ನ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಸೇಮ್ ಥಿಂಗ್ ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂದ್ರೆ ಜಸ್ಟ್ ಯು ಅಬ್ಸರ್ವ್ ಹಿಯರ್ 3, 5, 7, 9, 11 ಇದೆಲ್ಲ ಏನು ಆಡ್ ನಂಬರ್ಸ್, ನಮಗೆ ಗೊತ್ತಿದೆ. ಇಲ್ಲಿ ಏನು ಯೂಸ್ ಮಾಡಿದೀವಿ, ಎಕ್ಸೆಟ್ರಾ. ಎಕ್ಸೆಟ್ರಾ ಮೀನ್ಸ್ ಇನ್ಫೈನೈಟ್, ಎಷ್ಟಾದ್ರೂ ನಂಬರ್ಸ್ ಇರ್ಬೋದು, ಅಪ್ ಟು ಇನ್ಫೈನೈಟ್ ನಂಬರ್ಸ್ ನಾವು ಆಡ್ ನಂಬರ್ಸ್ ನ ಕನ್ಸಿಡರ್ ಮಾಡ್ಬೋದು. ಆ ತರ ಏನಾದ್ರೂ ನಿಮ್ಗೆ ಸೀಕ್ವೆನ್ಸ್ ಆಫ್ ನಂಬರ್ಸ್ ಕೊಟ್ಟಿದ್ರೆ ಅದನ್ನ ನಾವು ಇನ್ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಓಕೆ, ಕಾನ್ಸೆಪ್ಟ್ ಮಾತ್ರ ಅರ್ಥ ಮಾಡ್ಕೊಳ್ಳಿ, ಇದು ಸಾಕು. ನೆಕ್ಸ್ಟ್ ಈ ಅರ್ಥಮೆಟಿಕ್ ಪ್ರೋಗ್ರೆಷನ್ ಟಾಪಿಕ್ ಅಲ್ಲಿ ಯಾವ ಫಾರ್ಮುಲಾನ ನಾವು ಬೇಸಿಕ್ ಆಗಿ ಯೂಸ್ ಮಾಡ್ತೀವಿ ಅಂತ ನೋಡೋಣ. ನಾನು ಇಲ್ಲಿ ಅದು ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಜನರಲ್ ಫಾರ್ಮ್ ಅನ್ನ ಬರೀತೀನಿ, ನೀವು ಇದನ್ನ ತಿಳ್ಕೊಳ್ಳಿ. ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಹೇಗಿರುತ್ತೆ ಜನರಲ್ ಫಾರ್ಮ್? ಫಸ್ಟ್ ಒನ್ A1 ಇರುತ್ತೆ, ನೆಕ್ಸ್ಟ್ A+D ಇರುತ್ತೆ, ನೆಕ್ಸ್ಟ್ A+2D ಇರುತ್ತೆ, ನೆಕ್ಸ್ಟ್ A+3D ಇರುತ್ತೆ, ಎಕ್ಸೆಟ್ರಾ ಅಪ್ ಟು A+nth ಟರ್ಮ್ ವರೆಗೆ ನಾವು ಇದನ್ನ ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. ಜನರಲ್ ಫಾರ್ಮ್ ಆಫ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಸೊ ಇಲ್ಲಿ ಫಸ್ಟ್ ಯೂಸ್ ಮಾಡ್ತಿರಲ್ಲ ಈ ನಂಬರ್ನ ನಾನು ಏನಂತ ಕರಿತೀವಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ? ಫಸ್ಟ್ ಟರ್ಮ್ ಅಂತ ಕರಿತೀವಿ. ನಾವೇನಂತ ಕರಿತೀವಿ ಇದನ್ನ?
ಫಸ್ಟ್ ಟರ್ಮ್ ಅಂತ ಕರಿತೀವಿ. ಇಲ್ಲಿ ನಾನು ಡಿ ಬರೆದಿದ್ದೀನಲ್ವಾ, ಈ ಡಿ ನಾನು ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಡಿ ಇಂಡಿಕೇಟ್ಸ್ ಕಾಮನ್ ಡಿಫರೆನ್ಸ್. ಡಿ ಇಂಡಿಕೇಟ್ಸ್ ಕಾಮನ್ ಡಿಫರೆನ್ಸ್. ಓಕೆ, ಡಿ ನ ಕಾಮನ್ ಡಿಫರೆನ್ಸ್ ಅಂತ ಕರಿತೀವಿ. ಎನ್ ನ ನಂಬರ್ ಆಫ್ ಟರ್ಮ್ಸ್ ಅಂತ ಕರಿತೀವಿ. ಎನ್ ಮೀನ್ಸ್ ನಂಬರ್ ಆಫ್ ಟರ್ಮ್ಸ್. ನಂಬರ್ ಆಫ್ ಟರ್ಮ್ಸ್. ಓಕೆ, ಇದಿಷ್ಟು ನೀವು ನೀಟಾಗಿ ತಿಳ್ಕೋಬೇಕು. ಒಂದು ಸೀರೀಸ್ ಆಫ್ ನಂಬರ್ಸ್ ಕೊಟ್ಬಿಟ್ಟು ಎಂತ್ ಟರ್ಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 1 2 3 4 ಎಕ್ಸೆಟ್ರಾ ಅಂತ ಕೇಳ್ಬಿಟ್ಟು ಫೈಂಡ್ ಔಟ್ ಎಂತ್ ಟರ್ಮ್ ಅಂತ ಕೇಳ್ತಾರೆ. ಇಲ್ಲ ಫೈಂಡ್ ಔಟ್ ಇದು ಫಸ್ಟ್ ಡಿಜಿಟ್ ಯಾವುದಿದೆ ನಿಮಗೆ 1 ಇದೆ, ಸೆಕೆಂಡ್ ಡಿಜಿಟ್ 2 ಇದೆ, ಥರ್ಡ್ ಡಿಜಿಟ್ 3 ಇದೆ, ಫೋರ್ತ್ ಡಿಜಿಟ್ 4 ಇದೆ. ಹಾಗಾದ್ರೆ 56th ಡಿಜಿಟ್ ಎಷ್ಟು, ಏನ್ ನಂಬರ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡೋದಕ್ಕೆ ಹೇಳ್ತಾರೆ. ಸೊ ಆ ತರ ನಂಬರ್ಸ್ ನಾವು ಫೈಂಡ್ ಔಟ್ ಮಾಡ್ಬೇಕಂದ್ರೆ ಇಲ್ಲಿ ಒಂದು ಇಂಪಾರ್ಟೆಂಟ್ ಫಾರ್ಮುಲಾನ ಯೂಸ್ ಮಾಡ್ತೀವಿ. ಅದನ್ನ nth ಟರ್ಮ್ ಆಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಕರಿತೀವಿ. an is equal to a plus n minus 1 into d. ಇದು ಯಾವ ಫಾರ್ಮುಲಾ? nth ಟರ್ಮ್ ಫಾರ್ಮುಲಾ. ಇದನ್ನೇ ನೋಟ್ ಮಾಡ್ಕೋಬೇಕು ನೀವು ಇದನ್ನೆಲ್ಲ. nth term formula of arithmetic progression. nth term formula of arithmetic progression. ಈ ಈಕ್ವೇಶನ್ ಅನ್ನು ನಾವು nth term ಫೈಂಡ್ ಔಟ್ ಮಾಡಿ, nth ಪ್ಲೇಸ್ ಅಲ್ಲಿ ಕೇಳ್ತಾನೆ 6th term ಫೈಂಡ್ ಔಟ್ ಮಾಡಿ, 10th term ಫೈಂಡ್ ಔಟ್ ಮಾಡಿ, 27th term ಫೈಂಡ್ ಔಟ್ ಮಾಡಿ ಅಂತ ನಿಮಗೆ ಕ್ವೆಶನ್ಸ್ ಕೇಳಿರ್ತಾನೆ. ನಾನು ಅದನ್ನ ನಿಮಗೆ ಒಂದೊಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಯಾವ ರೀತಿ ನೀವು nth term ನ ಫೈಂಡ್ ಔಟ್ ಮಾಡ್ಬೇಕು ಅದನ್ನ ನೆಕ್ಸ್ಟ್ ನಾನು ಪ್ರಾಬ್ಲಮ್ಸ್ ತಗೊಂಡಾಗ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೊಂದು ಫಾರ್ಮುಲಾ ಇಂಪಾರ್ಟೆಂಟ್ ಫಾರ್ಮುಲಾ. ಸಮ್ಟೈಮ್ಸ್ ಈ an ಟರ್ಮ್ ಅಲ್ಲಿ ಅವನು ಸಮ್ಟೈಮ್ಸ್ tn ಅಂತಾನು ಯೂಸ್ ಮಾಡ್ತಾನೆ. ಎರಡೂ ಒಂದೇ ಫಾರ್ಮುಲಾ, ಕನ್ಫ್ಯೂಸ್ ಆಗೋದು ಬೇಡ ನೀವು. ಸಮ್ಟೈಮ್ಸ್ ಬೇರೆ ಟೆಕ್ಸ್ಟ್ ಬುಕ್ ಬೇರೆ ಕಡೆ tn ಅಂತ ಯೂಸ್ ಮಾಡ್ತಾರೆ. ನಿಮ್ಗೆ ನೀಟಾಗಿ ಒಂದೇ ಇದ್ರಲ್ಲಿ ವೇರಿಯೇಬಲ್ಸ್ ಬೇಡ ಬೇರೆ ಬೇರೆ ಅಂತ ಹೇಳ್ಬಿಟ್ಟು ನಾನು an ಅಂತಾನೆ ತಗೊಂಡಿದ್ದೀನಿ. an ಸರಿ ಇದೆ, tn ಕೂಡ ಸರಿ ಇದೆ. ಓಕೆ, ಸೊ ಇಲ್ಲಿ an ಅನ್ನ ನಾವು nth ಟರ್ಮ್ ಅಂತೀವಿ. a ನ ನಾನು ಆಲ್ರೆಡಿ ಹೇಳಿದ್ದೀನಿ. a ಅಂದ್ರೆ ಏನು? ಫಸ್ಟ್ ಟರ್ಮ್. a ಮೀನ್ಸ್ ಫಸ್ಟ್ ಟರ್ಮ್, n ಮೀನ್ಸ್ nth ಟರ್ಮ್, d ಮೀನ್ಸ್ ಕಾಮನ್ ಡಿಫರೆನ್ಸ್. ಇದಿಷ್ಟು ಗೊತ್ತಿರಬೇಕು ನಿಮ್ಗೆ. ಓಕೆ, ಸೊ ನೆಕ್ಸ್ಟ್ ಸಮ್ ಆಫ್ ದ ಟರ್ಮ್ಸ್ ಅಂತ ಕೇಳ್ತಾನೆ. ಸಮ್ ಆಫ್ ದ ಟರ್ಮ್ಸ್. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ 10 ಇದೆ, ಅಪ್ ಟು 10th ವರೆಗೆ ಫೈನೈಟ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಒಂದು ಫಾರ್ಮುಲಾ ಇದು ಪ್ರಾಬ್ಲಮ್ ಸೀಕ್ವೆನ್ಸ್ ಕೊಟ್ಟಿದ್ದಾನೆ ಅಂತ ಅನ್ಕೊಳ್ಳಿ. ಅವನೇನ್ ಕೇಳ್ತಾನೆ, ಈ 1 ಇಂದ 10 ವರೆಗೆ ನೀನು ಎಲ್ಲಾ ನಂಬರ್ಸ್ನ ಆಡ್ ಮಾಡಿದ್ರೆ ಸಮ್ ಎಷ್ಟು ಬರುತ್ತೆ ಫೈಂಡ್ ಔಟ್ ಮಾಡಿ ಅಂತ ಕೇಳ್ತಾನೆ. ಸಮ್ ಫಾರ್ ಎಕ್ಸಾಂಪಲ್ ನಾನು ಕೊಡ್ತಾ ಇರೋದು ನಿಮ್ಗೆ 1 2 3 4 5 ಅಪ್ ಟು 10 ವರೆಗೆ ಎಲ್ಲ ಡಿಜಿಟ್ಸ್ ನ ಆಡ್ ಮಾಡಿದ್ರೆ ನಿಮ್ಗೆ ಸಮ್ ಎಷ್ಟು ಬರುತ್ತೆ ಅಂತ ಐಡೆಂಟಿಫೈ ಮಾಡೋದು ಕೇಳ್ತಾರೆ. ಆಗ ಅದನ್ನ ಐಡೆಂಟಿಫೈ ಮಾಡ್ಬೇಕಂತಂದ್ರೆ ಫೈಂಡ್ ಔಟ್ ಮಾಡ್ಬೇಕಂದ್ರೆ ನಾವು ಒಂದು ಫಾರ್ಮುಲಾನ ಯೂಸ್ ಮಾಡ್ತೀವಿ. ಆ ಫಾರ್ಮುಲಾನ sum of nth term ಅಂತ ಕರಿತೀನಿ. Sn indicates sum of nth term is equal to n by 2 2a plus n minus 1 into d. ಇದು ಫಾರ್ಮುಲಾ. sum of nth term ಫಾರ್ಮುಲಾ. ಇದು ನೋಟ್ ಮಾಡ್ಕೊಳ್ಳಿ. sum of nth term ಫಾರ್ಮುಲಾ. nth term ಫಾರ್ಮುಲಾ. ಓಕೆ, ಇದು ಇಂಪಾರ್ಟೆಂಟ್ ಫಾರ್ಮುಲಾ. ಎಲ್ಲಿ ನಿಮ್ಗೆ ಯಾವ ಕ್ವೆಶನ್ ಅಲ್ಲಿ ಫೈಂಡ್ ಔಟ್ ದ ಫಸ್ಟ್ 7th term sum, find out the sum of the first 12th term sum ಅಂತ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಆಗ ನಾವು ಈ SN ಫಾರ್ಮುಲಾನ ಯೂಸ್ ಮಾಡ್ತೀವಿ. ಸೇಮ್ n ಮೀನ್ಸ್ nth term, a ಮೀನ್ಸ್ ಫಸ್ಟ್ ಟರ್ಮ್, d ಮೀನ್ಸ್ ಕಾಮನ್ ಡಿಫರೆನ್ಸ್. ಏನು ಚೇಂಜಸ್ ಇಲ್ಲ. ಸಮ್ ಕೇಳಿದಾಗ SN ಫಾರ್ಮುಲಾ ಯೂಸ್ ಮಾಡ್ತೀವಿ. nth ಟರ್ಮ್ 6th ಟರ್ಮ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿದಾಗ ನಾವು AN ಫಾರ್ಮುಲಾನ ಯೂಸ್ ಮಾಡ್ತೀವಿ. ಓಕೆ, ಸಮ್ ಟೈಮ್ಸ್ ಇನ್ನೂ ಒಂದೊಂದು ಫಾರ್ಮುಲಾ ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಅಂತ ಕೊಟ್ಟಿರ್ತಾರೆ. ಆಗ ನಾವು ಈ ಫಾರ್ಮುಲಾನು ಯೂಸ್ ಮಾಡ್ತೀವಿ. Sn equal to n by 2 ಫಸ್ಟ್ ಟರ್ಮ್. a plus a means ಫಸ್ಟ್ ಟರ್ಮ್, l means ಲಾಸ್ಟ್ ಟರ್ಮ್. a means ಫಸ್ಟ್ ಟರ್ಮ್, l means ಲಾಸ್ಟ್ ಟರ್ಮ್. ಫಸ್ಟ್ ಟರ್ಮ್ ಮತ್ತೆ ಲಾಸ್ಟ್ ಟರ್ಮ್ ಕೊಟ್ಟಿರ್ತಾರೆ. ಆಗ ನೀವು ಸಮ್ ಆಫ್ ದ ಟರ್ಮ್ಸ್ ಫೈಂಡ್ ಔಟ್ ಮಾಡಿ ಅಂದಾಗ ಈ ಫಾರ್ಮುಲಾ ನಾನು ಡೈರೆಕ್ಟ್ ಆಗಿ ಯೂಸ್ ಮಾಡ್ತೀನಿ. ನಿಮಗೆ ಒಂದೊಂದು ಎಕ್ಸಾಂಪಲ್ ಕೊಟ್ಟಾಗ ಅದನ್ನ ಎಲ್ಲಿ ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡ್ತೀವಿ ಅಂತ ಗೊತ್ತಾಗುತ್ತೆ. ಓಕೆ, ಯಾ ನೆಕ್ಸ್ಟ್ ಈಗ ನೆಕ್ಸ್ಟ್ ನೋಡೋಣ. ಒಂದು ಎಕ್ಸಾಂಪಲ್ ಪ್ರಾಬ್ಲಮ್ ಅನ್ನ ಹೇಳ್ಬಿಟ್ಟು ನಿಮಗೆ ನಾನು ಹೇಗೆ ಸಾಲ್ವ್ ಮಾಡೋದಂತ ತೋರಿಸ್ತೀನಿ. ಫಸ್ಟ್ ಎಕ್ಸಾಂಪಲ್ ನಾನು ಇಲ್ಲಿ ತಗೊಂಡಿರೋದು ಫೈಂಡ್ ದ 10th ಟರ್ಮ್ ಆಫ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 3 8 13 18 ಅಂತ ಕೊಟ್ಟಿದ್ದಾನೆ. ಈಗ ಇಲ್ಲಿ ಒಂದು ಸೀಕ್ವೆನ್ಸ್ ಆಫ್ ನಂಬರ್ ಅನ್ನ ಕೊಟ್ಟಿದ್ದಾರಲ್ವಾ. ಫಸ್ಟ್ ಡಿಜಿಟ್ ನ ಏನಂತ ತಗೊಳ್ತೀವಿ ನಾವು? ಫಸ್ಟ್ ಟರ್ಮ್ a ಅಂತ ಕನ್ಸಿಡರ್ ಮಾಡ್ತೀವಿ. ದಟ್ ಈಸ್ 3. ನೆಕ್ಸ್ಟ್
ಕಾಮನ್ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡಬೇಕಾದ್ರೆ ಕಾಮನ್ ಡಿಫರೆನ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಟರ್ಮ್, ದಿಸ್ ಇಸ್ ಫಸ್ಟ್ ಟರ್ಮ್, ದಿಸ್ ಇಸ್ ಸೆಕೆಂಡ್ ಟರ್ಮ್, ದಿಸ್ ಇಸ್ ಥರ್ಡ್ ಟರ್ಮ್, ದಿಸ್ ಇಸ್ ಫೋರ್ತ್ ಟರ್ಮ್. 3 ಅನ್ನೋದು ಫಸ್ಟ್ ಟರ್ಮ್, 8 ಅನ್ನೋದು ಸೆಕೆಂಡ್ ಟರ್ಮ್, ಥರ್ಡ್ ಟರ್ಮ್, ಫೋರ್ತ್ ಟರ್ಮ್. ಕಾಮನ್ ಡಿಫರೆನ್ಸ್ ನ ಫೈಂಡ್ ಔಟ್ ಮಾಡೋದಕ್ಕೆ ಯಾವಾಗಲೂ ನಾವು a2 ಮೈನಸ್ a1 ಅನ್ನ ಮಾಡ್ತೀವಿ. ಸೇಮ್ ಥಿಂಗ್ a3 ಮೈನಸ್ a2 ಆರ್ a4 ಮೈನಸ್ a3. ಈ ಪ್ಯಾಟರ್ನ್ ಅಲ್ಲಿ ನೀವು ಯಾವ ನಂಬರ್ ಅನ್ನ ಹಾಕೊಂಡು ಮಾಡಿದ್ರೆ ನಿಮಗೆ ಕಾಮನ್ ಡಿಫರೆನ್ಸ್ ಸೇಮ್ ಬರುತ್ತೆ. ಸೊ ನಾನಿಲ್ಲಿ ಕಾಮನ್ ಡಿಫರೆನ್ಸ್ ಫೈಂಡ್ ಔಟ್ ಮಾಡೋದಕ್ಕೆ ಫಸ್ಟ್ a2 ಮೈನಸ್ a1 ಅನ್ನ ಹಾಕೊಳ್ಳೋಣ. a2 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 8 ಕೊಟ್ಟಿದ್ದಾರೆ. a1 ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? 3. 8 ಮೈನಸ್ 3 ಮಾಡಿದ್ರೆ ಎಷ್ಟು ಬರುತ್ತೆ ನಿಮಗೆ ಕಾಮನ್ ಡಿಫರೆನ್ಸ್? D5 ಬರುತ್ತೆ. ಜಸ್ಟ್ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, 3 ಮತ್ತೆ 8 ಇರುವಂತ ಕಾಮನ್ ಡಿಫರೆನ್ಸ್ ಏನಿದೆ? 5. 8 ಮತ್ತೆ 13 ಸಬ್ಸ್ಟ್ರಾಕ್ಟ್ ಮಾಡಿ. 8 ಇಂದ 3 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 5 ಬರುತ್ತೆ. 13 ಇಂದ 8 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 5 ಬರುತ್ತೆ. 18 ಇಂದ 13 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ನಿಮ್ಗೆ ಏನ್ ಬರುತ್ತೆ? 5 ಬರುತ್ತೆ. ಕಾಮನ್ ಡಿಫರೆನ್ಸ್ ಯಾವಾಗ್ಲೂ ಏನಿರುತ್ತೆ? ಸೇಮ್ ಡಿಜಿಟ್ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಸೊ ಕಾಮನ್ ಡಿಫರೆನ್ಸ್ ಫಾರ್ ದಿಸ್ ಪ್ರಾಬ್ಲಮ್ ಇಸ್ 5. ಸೊ ಏನನ್ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದಾನೆ? ಫೈಂಡ್ ದ 10th ಟರ್ಮ್ ಆಫ್ ದ ಅರಿಥಮೆಟಿಕ್ ಪ್ರೋಗ್ರೆಷನ್. 10th ಟರ್ಮ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದಾನೆ. ಸೊ n ಏನಾಯ್ತು? 10 ಆಯ್ತು. ಸೊ a10 is equal to an ಫಾರ್ಮುಲಾ ಇದೆಯಲ್ಲ, an ಏನಿಲ್ಲಿ 10. ಸೊ a10 ಎಷ್ಟು ಬರುತ್ತೆ ಅಂತ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕು. ನಾನು ಆಲ್ರೆಡಿ ಹೇಳಿದ್ದೆ nth ಟರ್ಮ್ ಕೇಳಿದಾನೆ ಅಂದ್ರೆ nth ಟರ್ಮ್ ಫಾರ್ಮುಲಾ ಯೂಸ್ ಮಾಡಬೇಕು. an is equal to a plus n minus 1 into d. ಓಕೆ, ಯಾ. ಈಗ ಇಲ್ಲಿ an ಹಾಗೆ ಇರುತ್ತೆ. n ಪ್ಲೇಸ್ ಅಲ್ಲಿ ಏನು ರಿಪ್ಲೇಸ್ ಮಾಡ್ತೀರಾ? 10th ಟರ್ಮ್ ಕೇಳಿದಾನೆ. a ಏನು ಕೊಟ್ಟಿದ್ದಾನೆ? 3 ಪ್ಲಸ್ n ಏನಿಲ್ಲಿ? n ನಿಮಗೆ 10. 10 ಮೈನಸ್ 1, 10 ಮೈನಸ್ 1 ಇಂಟು ಡಿ. ಡಿ ಎಷ್ಟು ಬಂದಿದೆ? 5. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡಬೇಕು, ಸಿಂಪ್ಲಿಫೈ ಮಾಡಬೇಕಷ್ಟೇ ನೀವು. 10 ಮೈನಸ್ 1 9 ಇಂಟು 5. ಯಾವಾಗಲೂ ಮಲ್ಟಿಪ್ಲಿಕೇಶನ್ ಅನ್ನ ಫಸ್ಟ್ ಮಾಡಿ ಆಮೇಲೆ ಅಡಿಷನ್ ಮಾಡಬೇಕು. ನೀವೇನಾದ್ರೂ 3 ಪ್ಲಸ್ 9 ಅನ್ನ ಆಡ್ ಮಾಡಿ ಆಮೇಲೆ ಮಲ್ಟಿಪ್ಲೈ ಮಾಡಿದ್ರೆ ಅದು ರಾಂಗ್ ಆನ್ಸರ್ ಬರುತ್ತೆ. ಯಾವಾಗಲೂ ಏನ್ ಮಾಡಬೇಕು? ಮಲ್ಟಿಪ್ಲಿಕೇಶನ್ ಅನ್ನ ಫಸ್ಟ್ ಮಾಡಬೇಕು, ಅದರ ನೆಕ್ಸ್ಟ್ ನೀವು ಅಡಿಷನ್ ಅನ್ನ ಮಾಡಬೇಕು. ಓಕೆ, ಸೊ 3 ನ ಹಾಗೆ ಕ್ಯಾರಿ ಮಾಡಿ. 9 5 45, 9 5 45. ಸೊ 45 ಪ್ಲಸ್ 3 ಆಡ್ ಅಪ್ ಮಾಡಿದ್ರೆ ಏನಾಗುತ್ತೆ? 48. ಹಾಗಾದ್ರೆ a 10th ಟರ್ಮ್ ಏನಾಯ್ತು ಇಲ್ಲಿ ನಿಮ್ಗೆ? 45. ಇದು ನಿಮ್ಗೆ ಕೇಳಿರೋ ಆನ್ಸರ್. ನಿಮ್ಗೆ ಆಪ್ಷನ್ ಕೊಟ್ಟಿರ್ತಾರೆ, ಫಸ್ಟ್ ಆಪ್ಷನ್, ಸೆಕೆಂಡ್, ಎ ಬಿ ಸಿ ಡಿ. ಅಷ್ಟು ಆಪ್ಷನ್ ಅಲ್ಲಿ 48 ಅನ್ನೋದು ಒಂದು ಆಪ್ಷನ್ ಆಗಿರುತ್ತೆ. ಆ ಆಪ್ಷನ್ ಅನ್ನ ನೀವು ಟಿಕ್ ಮಾಡಬೇಕಾಗತ್ತೆ. ಓಕೆ, ಯಾ. ಸೊ ನಾನಿಲ್ಲಿ ನಿಮ್ಗೆ ಇನ್ನೊಂದು ಹೇಳ್ತೀನಿ, 1 ಸೆಕೆಂಡ್. ಇಲ್ಲಿ 3 ಇದೆ, 8 ಇದೆ, 13 ಇದೆ, 18 ಇದೆ ಅಲ್ವಾ? ಐ ವಿಲ್ ಎಕ್ಸ್ಪ್ಲೈನ್ ದಟ್ ಒನ್. ವೇಟ್, ಕಲರ್ ಚೇಂಜ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ. ಓಕೆ, ಯಾ. ಇಲ್ಲಿ ಫಸ್ಟ್ ಟರ್ಮ್ ಏನು ಕೊಟ್ಟಿದ್ದಾರೆ? 3. ನೆಕ್ಸ್ಟ್ ಟರ್ಮ್ 8, ನೆಕ್ಸ್ಟ್ ಟರ್ಮ್ 13, ನೆಕ್ಸ್ಟ್ ಟರ್ಮ್ 18 ಅಲ್ವಾ? ನೆಕ್ಸ್ಟ್ ಟರ್ಮ್ 18. ಡಿಫ್ರೆನ್ಸ್ 5 ಏನಿದೆ ಅದನ್ನ ಆಡ್. 3 ಪ್ಲಸ್ 5 8, 8 ಪ್ಲಸ್ 5 13, 13 ಪ್ಲಸ್ 5 18. ಪ್ಲಸ್ 5 ಪ್ಲಸ್ 5 ನ ಆಡ್ ಮಾಡಿದ್ದೀನಲ್ವಾ? ಇಲ್ಲಿ ಪ್ಲಸ್ 5 ಆಡ್ ಮಾಡಿದೆ, ಇಲ್ಲಿ ಪ್ಲಸ್ 5 ಆಡ್ ಮಾಡಿದೆ, ಇಲ್ಲೂ ಪ್ಲಸ್ 5 ನ ಆಡ್ ಮಾಡಿದೆ. ನೆಕ್ಸ್ಟ್ ಪ್ಲಸ್ 5 ನ ಆಡ್ ಮಾಡಿ 18ಗೆ. 18 ಪ್ಲಸ್ 5 ನ ನೀವು ಆಡ್ ಮಾಡಿದಾಗ ಏನ್ ಬರುತ್ತೆ? 23. 23 ಪ್ಲಸ್ 5 ನ ಆಡ್ ಮಾಡಿದ್ರೆ ಏನು ಬರುತ್ತೆ? 28, 33. ಸೇಮ್ ಹಾಗೆ ನೀವು ಪ್ಲಸ್ 5 ನ ಆಡ್ ಮಾಡ್ತಾ ಹೋದ್ರೆ 43, 48. ಇಲ್ಲ, ಈಗ ನೋಡಿ, ಈಗ ಇದು ಫಸ್ಟ್ ಟರ್ಮ್. ಇದು a1, a2, a3, a4, a5, a6, a7, a8, a9, a10. a10th ಟರ್ಮ್ ಎಷ್ಟು ಬಂದಿದೆ? 48. ನಿಮಗೆ ಬಂದಿರೋ ಆನ್ಸರ್ ಏನು? ಅದು ಕೂಡ 48. ಕ್ಲಿಯರ್? ನೀವು ಇದನ್ನ ಆಡ್ ಮಾಡ್ತಾ ಹೋಗೋದ್ ಬದಲು ಕೊಟ್ಟಿರೋ ಅರಿಥಮೆಟಿಕ್ ಪ್ರೋಗ್ರೆಷನ್ ಫಾರ್ಮುಲಾನ ಯೂಸ್ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಡೈರೆಕ್ಟ್ ಆಗಿ ಆನ್ಸರ್. ಇಲ್ಲೇನೋ 10th ಟರ್ಮ್ ಕೇಳಿದರೆ ನೀವು ಇದನ್ನ ಆಡ್ ಅಪ್ ಮಾಡ್ತಾ 10th ಟರ್ಮ್ ಫೈಂಡ್ ಔಟ್ ಮಾಡ್ಬೋದು. ಸಪೋಸ್ ಅವನು 15th ಟರ್ಮ್ ನ ಐಡೆಂಟಿಫೈ ಮಾಡಿ ಅಂತ ಹೇಳಿದ್ರೆ 15th ಟರ್ಮ್ ವರ್ಗು ನೀವು ಬಿಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತಲ್ವಾ? ಸೊ ಈಸಿಯೆಸ್ಟ್ ಮೆಥಡ್ ಅಂದ್ರೆ ಏನ್ ಈ ಫಾರ್ಮುಲಾ ಇದೆ, ಈ ಫಾರ್ಮುಲಾಗೆ ನೀವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಕೊಟ್ಟಿರೋ ಇನ್ಫಾರ್ಮೇಶನ್ಸ್ ನ ನಿಮಗೆ 15th ಟರ್ಮ್ ಗೊತ್ತಾಗುತ್ತೆ. ದಿಸ್ ವೇ ವಿ ಆರ್ ಫೈಂಡಿಂಗ್ 10th ಟರ್ಮ್ ಆಫ್ ಅನ್ ಅರಿಥಮೆಟಿಕ್ ಪ್ರೋಗ್ರೆಷನ್. ಕ್ಲಿಯರ್?
ಯಾ ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕ್ವೆಶನ್ಸ್ ಅನ್ನ ನೋಡೋಣ ನಾವು. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ ದೇ ಆರ್ ಆಸ್ಕಿಂಗ್, wait, yeah, sum the first 6 terms of the arithmetic progression 7, 11, 15. ನಾನು 2 ಮೆಥಡ್ಸ್ ಅಲ್ಲೂ ಹೇಳ್ತೀನಿ ನಿಮಗೆ. ಓಕೆ, ಆಡ್ ಅಪ್ ಮಾಡಿದ್ರೆ ಹೇಗೆ ಬರುತ್ತೆ? 7 ಕೊಟ್ಟಿದ್ದಾರೆ, 11 ಕೊಟ್ಟಿದ್ದಾರೆ, 15 ಕೊಟ್ಟಿದ್ದಾರೆ. 6th ಟರ್ಮ್ ಏನ್ ಬರುತ್ತೆ ಅದನ್ನ ನೀವು ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ದಾರೆ. ಏನೋ ಸಮ್ ಅಂತ ಯೂಸ್ ಮಾಡಿದ್ದಾರೆ. ಸೊ ವಾಟ್ ವಿ ನೀಡ್ ಟು ಫೈಂಡ್ ಔಟ್ ಹಿಯರ್? ಎಸ್ ಎನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು. ಸಮ್ ಅಂತ ಎಲ್ಲೆಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಲ್ಲೆಲ್ಲ ನಾವು ಎಸ್ ಎನ್ ಅನ್ನ ಐಡೆಂಟಿಫೈ ಮಾಡ್ಬೇಕು. ಸೊ ಇಲ್ಲಿ ಫಸ್ಟ್ ಟರ್ಮ್ ಯಾವುದು? ಫಸ್ಟ್ ಟರ್ಮ್ ನ ಏನಂತ ಬರೀತೀವಿ? ಎ ಅಂತ ಬರೀತೀವಿ. 7 ಕಾಮನ್ ಡಿಫರೆನ್ಸ್ ಮೀನ್ಸ್ a2 minus a1. this is a1, this is a2, this is a3. so a2 how much they are given? 11 minus a1 7. so 11 ಅಲ್ಲಿ 7 ಅನ್ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ d ಎಷ್ಟು ಬರ್ತಿದೆ ನಿಮಗೆ? 4 ಬರ್ತಿದೆ. ಕಾಮನ್ ಡಿಫರೆನ್ಸ್ ಏನಾಗಿದೆ? 4 ಆಗಿದೆ. ಎಷ್ಟನೇ ಟರ್ಮ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ? 6th ಟರ್ಮ್ ದು ಸಮ್. ಸೊ 6th ಟರ್ಮ್ ಮೀನ್ಸ್ n is equal to 6. ಸೊ ನಾವಿಲ್ಲಿ ಫೈಂಡ್ ಔಟ್ ಮಾಡ್ಬೇಕಾಗಿರೋದೇನು? n is equal to n by 2. ಸಮ್ ಕೇಳಿದರೆ ಸಮ್ ದು ಫಾರ್ಮುಲಾ ಏನಿದೆ ಆ ಫಾರ್ಮುಲಾನ ನಾನಿಲ್ಲಿ ಬರಿತಾ ಹೋಗ್ತೀನಿ. n minus 1 into d. sn s 6 is equal to 6 by 2 times of a ಏನು ಕೊಟ್ಟಿದೆ? 7 plus n minus 1. n is 6 minus 1. d ಎಷ್ಟಿದೆ? 4 ಇದೆ. ನಿಮ್ ಸಿಂಪ್ಲಿಫಿಕೇಶನ್ ಈಸಿಯಾಗಿ ಬರುತ್ತೆ. 2 1s are 2 3s are. ರಿಮೈನಿಂಗ್ is 3 here. ರಿಮೈನಿಂಗ್ is 3. ನೆಕ್ಸ್ಟ್ ಸಿಂಪ್ಲಿಫೈ ಮಾಡಿ. 7 2s are 14 plus 5 minus 1. ಸಾರಿ 6 minus 1 is 5 into 4. ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೀನಿ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಆಮೇಲೆ ಆ್ಯಡ್ ಮಾಡಬೇಕು. 14 plus 5 19 into 4 ಅಂತ ಮಾಡಿದ್ರೆ ತಪ್ಪಾಗುತ್ತೆ. ಫಸ್ಟ್ ಯಾವಾಗಲೂ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಅಡಿಷನ್ ಮಾಡಬೇಕು. ಓಕೆ, 3 ಕೀಪ್ ದಿಸ್ 14 ಆಸ್ ಇಟ್ ಈಸ್ ಪ್ಲಸ್ 5 4s are 20. 5 4s are 20. ಸೊ 3 into 34 ರೈಟ್. 14 plus 20 is 34. ಸೊ ಈಗ 34 into 3 ನೀವು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 102. ಸೊ ಫಸ್ಟ್ 6 ಟರ್ಮ್ಸ್ ನ ನೀವು ಆಡ್ ಮಾಡಿದ್ರೆ ನಿಮಗೆ ಬರೋ ಆನ್ಸರ್ ಏನು? 102 ಆಗಿರುತ್ತೆ. ಸೊ ಇದನ್ನ ನಾರ್ಮಲ್ ವೇ ಅಲ್ಲಿ ಫೈಂಡ್ ಔಟ್ ಮಾಡೋದನ್ನು ಹೇಳ್ತೀನಿ. ಈಗ ಇಲ್ಲಿ 7 ಇದೆ. ಫಸ್ಟ್ ಟರ್ಮ್ 7. ನೆಕ್ಸ್ಟ್ ಕಾಮನ್ ಡಿಫರೆನ್ಸ್ ಏನಿದೆ? 6. 7 plus 4 11. 11 plus 4 15. ಸೊ ನಿಮ್ಗೆ ಏನ್ ಕಾಮನ್ ಡಿಫರೆನ್ಸ್ ಇಲ್ಲಿ 4 ಬಂದಿದೆ ಅದನ್ನ ಆಡ್ ಮಾಡ್ತಾ ಹೋಗಿ. ಶಾರ್ಟೆಸ್ಟ್ ಟರ್ಮ್ ನ ಕೇಳಿದಾನೆ ಅಂದ್ರೆ ಈಗಲೂ ಡೈರೆಕ್ಟ್ ಆಗಿ ಮಾಡ್ಬೋದು. ಇದಿಷ್ಟು ಸಿಂಪ್ಲಿಫಿಕೇಶನ್ ನಮಗೆ ಮ್ಯಾಥ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲ, ನಮ್ಗೆ ಇದೆಲ್ಲ ಸಿಂಪ್ಲಿಫಿಕೇಶನ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಫೈಂಡ್ ಔಟ್ ಮಾಡೋದಕ್ಕೆ. ಅಂದ್ರೆ ಈ ಶಾರ್ಟ್ ಟರ್ಮ್ ಈಗ ಬರೀ 6th ಟರ್ಮು 4th ಟರ್ಮು 3rd ಟರ್ಮು ಈ ತರ ಎಲ್ಲ ಕೇಳಿದಾಗ ಈ ಮೆಥಡ್ ಅನ್ನು ಯೂಸ್ ಮಾಡಿ ನೀವು ಡೈರೆಕ್ಟ್ ಆಗಿ ಆನ್ಸರ್ ಬರಿಬಹುದು. ಸಪೋಸ್ ಅವನು 50th ಟರ್ಮು 100th ಟರ್ಮು ಆ ತರ ಕೇಳಿದಾಗ ನಾವು ಈ ಮೆಥಡ್ ಇಲ್ಲೇನಿದೆ ಇದನ್ನ ಮಾಡೋದಕ್ಕಾಗಲ್ಲ. ಸಪೋಸ್ ಇದು ಸ್ಮಾಲೆಸ್ಟ್ ನಂಬರ್ ಆಗಿದ್ದಾಗ ಈ ಡೈರೆಕ್ಟ್ ಆಗು ಮಾಡ್ಬೋದು. ಅದನ್ನು ತೋರಿಸ್ತಾ ಇದ್ದೀನಿ ನಾನಿಲ್ಲಿ. 7 plus 4 ಕಾಮನ್ ಡಿಫರೆನ್ಸ್ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 11. 11 plus 4 15. 15 plus 4 ಮಾಡಿದ್ರೆ ಎಷ್ಟು ಬರುತ್ತೆ? 19. 19 plus 4 ಮಾಡಿದ್ರೆ 23. ಅಪ್ ಟು 6th ಟರ್ಮ್ ವರೆಗೆ ನಾನು ಈ ತರ ಬರೀತೀನಿ. 23 plus 4 ಅನ್ನು ಆಡ್ ಮಾಡಿದ್ರೆ ಎಷ್ಟಾಯ್ತು? 27. ಈಗ ಕರೆಕ್ಟ್ ಆಗಿದೆಯಲ್ವಾ? 7 11 15 1 2 3 4 5 6 6th ಟರ್ಮ್ ಇದೆ. 6 ಟರ್ಮ್ ಇದೆ ಇಲ್ಲಿ. ಸೊ ಇದಿಷ್ಟು ನಂಬರ್ ಅನ್ನ ನೀವು ಆಡ್ ಮಾಡಿ ಸೇಮ್ ಆನ್ಸರ್ ಬರುತ್ತೆ. ಆಡ್ ಆಲ್ ದೀಸ್ ನಂಬರ್ಸ್. ಅವ್ರು ಕೇಳಿರೋದು ಸಮ್. ಇದಿಷ್ಟು ನಂಬರ್ ಅನ್ನ ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ 7 plus 3 10. 9 plus 1 10 20. 27. 27 plus 5 27 plus 5 32. so 2 3 carry 3 4 5 6 7 8 9 10. ಸೊ ಅದಷ್ಟು ನಂಬರ್ನ ಆಡ್ ಮಾಡಿದಾಗ ಏನು ಬಂತು ನಿಮಗೆ? 102. ಸೊ ನಾನು ಫಾರ್ಮುಲಾ ಯೂಸ್ ಮಾಡಿದಾಗಲೂ ನನಗೆ ಬಂದಿರೋ ಆನ್ಸರ್ 102. ನನ್ನ ಶಾರ್ಟೆಸ್ಟ್ ಮೆಥಡ್ ನಮಗೆ ಗೊತ್ತಿದೆಯಲ್ಲ, ಕಾಮನ್ ಡಿಫರೆನ್ಸ್ ಆ್ಯಡ್ ಮಾಡ್ತಾ ಬರೀ 6 ಡಿಜಿಟ್ಸ್ 6 ಟರ್ಮ್ ಅಂತ ಹೇಳಿರೋದ್ರಿಂದ ಅದಷ್ಟನ್ನು ಆ್ಯಡ್ ಮಾಡಿ ಬರೋದ್ರೆ ನಿಮಗೆ ಬರೋ ಆನ್ಸರ್ ಏನು? 102. ತುಂಬ ಚಿಕ್ಕ ನಂಬರನ್ನು ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ರೆ ನಾನು ಈ ಮೆಥಡನ್ನು ಯೂಸ್ ಮಾಡ್ಬೋದು. ತುಂಬ ಲಾಂಗೆಸ್ಟ್ 25th ಟರ್ಮ್ ಕೇಳ್ತಾನೆ, 30th ಟರ್ಮ್ ಕೇಳ್ತಾನೆ, ಆಗ ನಾನು ಈ ಮೆಥಡನ್ನು ಯೂಸ್ ಮಾಡೋದಕ್ಕಾಗಲ್ಲ. ಈ ಮೆಥಡನ್ನೇ ಯೂಸ್ ಮಾಡಬೇಕು. ಇಲ್ಲಾಂದರೆ ಟೈಮ್ ನೀವು
ಶಾರ್ಟ್ ಪೀರಿಯಡ್ ಆಫ್ ಟೈಮಲ್ಲಿ ನೀವು ಅದನ್ನು ಆನ್ಸರ್ ಮಾಡಬೇಕು. ತುಂಬ ಟೈಮ್ ತೊಗೊಳಕ್ಕೆ ಹೋದರೆ ನೆಕ್ಸ್ಟ್ ಕ್ವೆಶನ್ಸ್ಗಳನ್ನ ನೀವು ಆನ್ಸರ್ ಮಾಡೋದಕ್ಕಾಗಲ್ಲ. ಓಕೆ, ನೆಕ್ಸ್ಟ್ ಕ್ವೆಶನ್ ನೋಡೋಣ. ಆಲ್ರೆಡಿ ಒಂದು nth ಟರ್ಮ್ AN ಫಾರ್ಮುಲಾ ಯೂಸ್ ಮಾಡಿ ಹೇಗೆ ಫೈಂಡ್ ಔಟ್ ಮಾಡೋದಂತನೂ ಹೇಳಿದ್ದೀನಿ. SN ಫಾರ್ಮುಲಾ ಯೂಸ್ ಮಾಡಿ ಸಮ್ ಅಂತ ಕೊಟ್ಟಾಗ ಹೇಗೆ ನಾವು ಐಡೆಂಟಿಫೈ ಮಾಡ್ಬೇಕನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ನ ನಾವು ನೋಡ್ತಾ ಹೋಗೋಣ. ನೆಕ್ಸ್ಟ್ ಥರ್ಡ್ ಕ್ವೆಶನ್ ಡಿಫ್ರೆಂಟ್ ಆಗಿದೆ ಇದು ಕ್ವೆಶನ್ ನೋಡಿ. ಅವರೊಂದು ಸೀಕ್ವೆನ್ಸ್ ಆಫ್ ನಂಬರ್ ಕೊಟ್ಟಿದ್ದಾರೆ. ಆ ಸೀಕ್ವೆನ್ಸ್ ಆಫ್ ನಂಬರ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಂತ ಅವರೇ ಹೇಳಿದ್ದಾರೆ. ಸೊ ನೋ ನೀಡ್ ಟು ವೆರಿಫೈ ದಟ್ ಒನ್. ಏನ್ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ? ಎಕ್ಸ್ ಮತ್ತೆ ವೈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದ್ದಾರೆ. ಎಕ್ಸ್ ಮತ್ತೆ ವೈ ವ್ಯಾಲ್ಯೂ ಸಮ್ ಆಪ್ಷನ್ಸ್ ಕೊಟ್ಟಿರ್ತಾರೆ, ಅವರು ABCD ಅಂತ ಆಪ್ಷನ್ಸ್ ಕೊಟ್ಟಿರ್ತಾರೆ. ಸೊ ಈಗ ಇಲ್ಲಿ ನಾನು ಹೇಳ್ತೀನಿ ಎಕ್ಸ್ ಮತ್ತೆ ವೈನ ಹೇಗೆ ಐಡೆಂಟಿಫೈ ಮಾಡ್ಬೇಕಂತ. ಸೊ ಇಲ್ಲಿ ಏನ್ ನಂಬರ್ ಕೊಟ್ಟಿದ್ದಾರೆ ಈ ನಂಬರ್ ಅನ್ನ ಅಬ್ಸರ್ವ್ ಮಾಡಬೇಕು. ಎ ನಿಮ್ಗೆ 28 ಅಂತ ಗೊತ್ತು, ಫಸ್ಟ್ ಡಿಜಿಟ್. ಸೊ ಡಿ ಏನು ಡಿಫ್ರೆನ್ಸ್ ಏನು? 22 ಮೈನಸ್ 28 -6 ಅಲ್ವಾ? -6 ಕಾಮನ್ ಡಿಫ್ರೆನ್ಸ್, -6 ಕಾಮನ್ ಡಿಫ್ರೆನ್ಸ್. ಸೊ ಫಸ್ಟ್ ಡಿಜಿಟ್ 28 ಇದೆ. 28 ಅಲ್ಲಿ -6 ಮಾಡಿದ್ರೆ ಎಷ್ಟು ಬಂತು ನಿಮ್ಗೆ? 22. 22 ಅಲ್ಲಿ -6 ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋಗಿ. ಇದು -6 ಮಾಡಿದ್ರೆ ನಿಮ್ಗೆ 22 ಬಂತು. 22 ಅಲ್ಲಿ -6 ಅನ್ನ ನೀವು ಸಬ್ಸ್ಟ್ರಾಕ್ಟ್ ಮಾಡ್ತಾ ಹೋದ್ರೆ ಯಾವ ಡಿಜಿಟ್ ಬರುತ್ತೆ? ನೆಕ್ಸ್ಟ್ -6 ಸಬ್ಸ್ಟ್ರಾಕ್ಟ್ ಮಾಡಿ. -6 ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನ್ ಬಂತು? 16. ನೆಕ್ಸ್ಟ್ ಅಗೈನ್ -6 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 16 ಅಲ್ಲಿ 6 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 10. ಅಗೈನ್ -6 ನ ಸಬ್ಸ್ಟ್ರಾಕ್ಟ್ ಮಾಡಿದ್ರೆ 10 ಅಲ್ಲಿ 6 ನ ಸಬ್ಸ್ಟ್ರಾಕ್ಟ್ ಮಾಡಿ ಉಳ್ಕೊಳ್ಳೋದೇನೋ 4. ನೋಡಿ ನಿಮ್ಗೆ ಆ ಡಿಜಿಟ್ ಬಂದಿದೆ. ಇಲ್ಲಿ 4 ಇದೆ ಫಿಫ್ತ್ ಡಿಜಿಟ್. 28 ಫಸ್ಟ್, ಸೆಕೆಂಡ್ ಒನ್ 22. ಅವ್ರು ಕೇಳಿರೋದು ಎಕ್ಸ್ ಮತ್ತೆ ವೈ. ಹಾಗಾದ್ರೆ ಎಕ್ಸ್ ವ್ಯಾಲ್ಯೂ ಇಲ್ಲಿ 16, ವೈ ವ್ಯಾಲ್ಯೂ ಏನಾಯ್ತು ಇಲ್ಲಿ 10 ಆಯ್ತು. ಎಕ್ಸ್ ಈಕ್ವಲ್ ಟು 16, ವೈ ಈಕ್ವಲ್ ಟು 10. ಕೊಟ್ಟಿರೋ ಆಪ್ಷನ್ ಅಲ್ಲಿ ಯಾವ ಕರೆಕ್ಟ್ ಆಪ್ಷನ್ ಇರುತ್ತೆ ಅದನ್ನ ನೀವು ಟಿಕ್ ಮಾಡಬೇಕು. ಓಕೆ, ಈ ರೀತಿ ಎಕ್ಸ್ ಅಂಡ್ ವೈ ಫೈಂಡ್ ಔಟ್ ಮಾಡೋದಕ್ಕೂ ಅರ್ಥಮೆಟಿಕ್ ಪ್ರೋಗ್ರೆಷನ್ ಯೂಸ್ ಮಾಡಿ ನಿಮಗೆ ಕ್ವೆಶನ್ಸ್ ಅನ್ನ ಕೇಳ್ತಾರೆ. ನೆಕ್ಸ್ಟ್ ಕ್ವೆಶನ್ ಅನ್ನ ನೋಡೋಣ. ಕಾಮನ್ ಡಿಫ್ರೆನ್ಸ್, ವೆರಿ ಸಿಂಪಲ್ ಕ್ವೆಶನ್. ನೋಡಿದ ತಕ್ಷಣ ನೀವು ಆನ್ಸರ್ ಬರಿಬೇಕು. ವಿತೌಟ್ ಪೆನ್ನು ಬುಕ್ಕು ಯೂಸ್ ಮಾಡದೆ ಡೈರೆಕ್ಟ್ ಆಗಿ ಅದನ್ನ ಅಬ್ಸರ್ವ್ ಮಾಡಿ ಕೊಟ್ಟಿರೋ ಸೀಕ್ವೆನ್ಸ್ ಆಫ್ ನಂಬರ್ಸ್ ಅನ್ನ ನೋಡಿ. ಅವ್ರು ಕೇಳಿರೋದೇನು ನಿಮ್ಗೆ? ಕಾಮನ್ ಡಿಫ್ರೆನ್ಸ್ ಕೇಳಿದ್ದಾರೆ. ಸೊ ಡಿಫ್ರೆನ್ಸ್ ನ ನೋಡಿ. 5 ಮತ್ತೆ 11ಗೆ ಇರುವಂತ ಡಿಫ್ರೆನ್ಸ್ ಏನು? 5 ಮತ್ತೆ 11ಗೆ ಇರುವಂತ ಡಿಫ್ರೆನ್ಸ್ 6. 11 ಮತ್ತೆ 17ಗೆ ಇರುವಂತ ಡಿಫ್ರೆನ್ಸ್ 6. 17 ಮತ್ತೆ 23ಗೆ ಇರುವಂತ ಡಿಫ್ರೆನ್ಸ್ 6. ಸೊ ಕಾಮನ್ ಡಿಫ್ರೆನ್ಸ್ ಎಷ್ಟಾಯ್ತು? ಕಾಮನ್ ಡಿಫ್ರೆನ್ಸ್ ಇಸ್ 6. ಓಕೆ, ಇಲ್ಲಿ ನಿಮ್ಗೆ ಆಪ್ಷನ್ಸ್ ಅಲ್ಲಿ ಕನ್ಫ್ಯೂಸ್ ಮಾಡೋದಕ್ಕೆ 6 + 6, ಇನ್ನೊಂದು -6 ಈ ತರ ಎಲ್ಲ ಕೊಟ್ಟಿರ್ತಾರೆ. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್ಗೆ ಯಾವಾಗ್ಲೂ A2 - A1 ಅನ್ನೇ ಮಾಡಬೇಕು. A2 11 ಇದೆ, A1 ಏನಿದೆ 5 ಇದೆ. ಸೊ ಪಾಸಿಟಿವ್ 6. ಸೊ ಆಪ್ಷನ್ A ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಕ್ಲಿಯರ್? ಅರ್ಥ ಆಗ್ತಿದೆ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಕ್ವೆಶನ್, for the arithmetic progression, what is the 15th term? Same 15th term ನ ಕೇಳಿದರೆ. ಸೊ AN ಫಾರ್ಮುಲಾನ ಯೂಸ್ ಮಾಡಬೇಕು. ಫಸ್ಟ್ ಟರ್ಮ್ ಯಾವ್ದಿಲ್ಲಿ? ಫಸ್ಟ್ ಟರ್ಮ್ 2, ಕಾಮನ್ ಡಿಫ್ರೆನ್ಸ್ D, ಕಾಮನ್ ಡಿಫ್ರೆನ್ಸ್ A2 - A1. A2 second term is this one, first term, third term. So A2 - A1 ಅಂದ್ರೆ A2 is 5, A1 is 2. So common difference D is equal to 3. D is equal to 3. So 15th term find out ಮಾಡಿ ಅಂತ ಹೇಳಿದರೆ. ಸೊ n is equal to 15th term ಅಂತ ಯೂಸ್ ಮಾಡಿದ್ದಾರೆ ಅಂದ್ರೆ n is equal to 15. ಸೊ AN ಫಾರ್ಮುಲಾನ ಯೂಸ್ ಮಾಡಬೇಕು. AN ಫಾರ್ಮುಲಾನ ಫಸ್ಟ್ ಬರ್ಕೊಳ್ಳಿ. A15 is equal to A ಎಷ್ಟು ಬಂದಿದೆ? 2. N is 15. 15 - 1 is 14. 14 into D 3. ಸೊ ಸಿಂಪ್ಲಿಫೈ ಮಾಡಿ ಇದನ್ನ. 14 3s ಎಷ್ಟು? 42. 42 + 2 44. ಸೊ A15th ಟರ್ಮ್ ಏನು ನಿಮ್ಗೆ ಇಲ್ಲಿ ಆನ್ಸರು? 44 is the correct answer. 44 is the correct answer. Clear? ಸಿಂಪಲ್ ಆಗಿರುತ್ತೆ ಕ್ವೆಶನ್ಸು. ಫಾರ್ಮುಲಾ ನೆನ್ಪಿಟ್ಕೋಬೇಕು. ಅದರಲ್ಲಿ AN ತಗೋಬೇಕು, NN ತಗೋಬೇಕು, DN ತಗೋಬೇಕು. ನೀವು ಇದಿಷ್ಟು ನೀಟಾಗಿ ಗೊತ್ತಿದೆ ಅಂದರೆ ಆ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಆನ್ಸರ್ ಸಿಗುತ್ತೆ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ. ಓಕೆ, ನೆಕ್ಸ್ಟ್ ಸೇಮ್ ಫಸ್ಟ್ ಕೊಟ್ಟಿದ್ದಾರೆ. ಸಮ್ ದ
first 20 terms means n equal to 20 terms anta kotre, that one is n. So arithmetic progression, what is a here? A is 14. What is d? Common difference between these two number, 19 minus 14, 5. So common difference is 5. So a gottayitu, a is 14, common difference is 5, n is equal to 20. Sum kelidane, so a yes 20 na ನೀವು ಐಡೆಂಟಿಫೈ ಮಾಡು. ಫಸ್ಟ್ ಯು ರೈಟ್ ಡೌನ್ ದ ಫಾರ್ಮುಲಾ. ಪ್ರಾಕ್ಟೀಸ್ ಆಗೋವರೆಗೆ ಮಾತ್ರ ಈ ಫಾರ್ಮುಲಾದಲ್ಲಿ ಪ್ರಾಕ್ಟೀಸ್ ಮಾಡಿ, ಎಕ್ಸಾಮಲ್ಲಿ ಬರೆಯುವಾಗ ಡೈರೆಕ್ಟ್ ಆಗಿ ನಂಬರ್ ಅನ್ನ ಬರೀತಾ ಹೋಗ್ಬೇಕು. ಇಲ್ಲಾಂದ್ರೆ ಈ ಫಾರ್ಮುಲಾ ಬರೆಯೋದಕ್ಕೆ ನಿಮಗೆ ಟೈಮ್ ಹೊಟ್ಟೋಗ್ಬಿಡುತ್ತೆ. ಏನ್ ಕೇಳಿದಾನೆ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್. ಎಸ್ 20 is equal to 20 by 2 is 10. 2a 2 ಇದೆ, a ಏನಿದೆ 14. 14 2s are 28. Correct. 14 2s is 28 plus n minus 1. n minus 1 means 19. ಅಲ್ಲೇ ಮಾಡ್ಬಿಡ್ಬೇಕು, ಎಲ್ಲಾನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಟೈಮ್ ವೇಸ್ಟ್ ಮಾಡಬಾರ್ದು. n is 20, 20 minus 1 is 19. 19 into 5. 19 into 5. Yeah. Next, simplify. Keep this 28 as it is. 19 into 5. If you multiply, 19 5s is 95. Table ಬರಬೇಕು ಇದಕ್ಕೆಲ್ಲ ನೀವು ಸಿಂಪ್ಲಿಫೈ ಮಾಡೋದಕ್ಕೆ. ಓಕೆ, ಯಾ 28 plus 95 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ? 123. ಸೊ ಇಂಟು 10 ಮಾಡಿದ್ರೆ 1230. ದಿಸ್ ಇಸ್ S20. ನೀವು ಎಷ್ಟು ಬೇಗ ಕ್ಯಾಲ್ಕುಲೇಷನ್ ಮಾಡ್ತೀರಾ ಅಷ್ಟು ಟೈಮ್ ಸೇವ್ ಆಗುತ್ತೆ. ಬೇರೆ ಕ್ವೆಶನ್ಸ್ ಅನ್ನು ನೀವು ಅಟೆಂಡ್ ಮಾಡ್ತಾ ಹೋಗ್ಬೋದು. ವೆರಿ ಈಸಿ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಟಾಪಿಕ್ ಏನಿದೆ ಈಸಿ ಆಗಿದೆ. ಸೊ ಅವ್ರು ಏನು ಕೇಳ್ತಾರೆ, ನೀವೇನು ಮಾಡಬೇಕು, ಏನನ್ನ ಬರ್ಕೋಬೇಕು, ಅಷ್ಟು ಡೀಟೇಲ್ಸ್ ಗೊತ್ತಿದ್ರೆ ಈ ಟಾಪಿಕಲ್ಲಿ ಕೇಳೋ ಕ್ವೆಶನ್ಸ್ ತುಂಬ ಈಸಿ ಇರುತ್ತೆ. ಓಕೆ, ನಾನು ಈಗ ನಿಮಗೆ ಎಕ್ಸಾಂಪಲ್ ಕ್ವೆಶನ್ಸ್ನ ಕೊಟ್ಬಿಟ್ಟು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ಪ್ರೋಗ್ರೆಷನ್ ಫುಲ್ ಟಾಪಿಕ್ ಏನಿದೆ ಅದಷ್ಟು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್, ಹಾರ್ಮೋನಿಕ್ ಪ್ರೋಗ್ರೆಷನ್ ಇಷ್ಟು ಮುಗ್ದಾದ್ಮೇಲೆ ಒಂದು ಕ್ವೆಶನ್ ಪೇಪರ್ ಸೆಷನ್ ಅನ್ನ ಮಾಡ್ತೀನಿ. ಅಲ್ಲಿ ಕ್ವೆಶನ್ ಪೇಪರಲ್ಲಿ ಯಾವ ರೀತಿ ಕ್ವೆಶನ್ಸ್ ಕೊಟ್ಟಿರ್ತಾನೆ, ನಾವು ಯಾವ ರೀತಿ ಶಾರ್ಟ್ ಟ್ರಿಕ್ ಅಲ್ಲಿ ಮಾಡ್ಬೇಕು, ಇದು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ನೆಕ್ಸ್ಟ್ ಶಾರ್ಟ್ ಟ್ರಿಕ್ ಅಲ್ಲಿ ಹೇಗೆ ಮಾಡ್ಬೇಕಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಯಾ ನೆಕ್ಸ್ಟ್ ಕ್ವೆಶನ್ ಡೈರೆಕ್ಟ್, ಇಲ್ಲಿ ಯಾವುದೇ ಸೀಕ್ವೆನ್ಸ್ ಅನ್ನ ಕೊಟ್ಟಿಲ್ಲ. ಇಫ್ ಅನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ as first term a is equal to -6 and the common difference d is equal to 7, we need to find out 12th term. So n equal to 12. So an find out ಮಾಡಬೇಕು. a is -6, n minus 1, 12 minus 1 is 11 into d is 7. ಇಷ್ಟು ಫಾಸ್ಟ್ ಆಗಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಮಾತ್ರ ನಿಮಗೆ ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಕ್ಯಾಲ್ಕುಲೇಷನ್ ಪಾರ್ಟ್ ಫಾರ್ಮುಲಾ ಎಲ್ಲ ಬರೀತಾ ಕೂತ್ರೆ ನಿಮಗೆ ತುಂಬಾ ಟೈಮ್ ಹೋಗುತ್ತೆ. ಇಷ್ಟು ಮಾಡಿದ್ರೆ ಸಾಕು ನಿಮ್ಗೆ. ಇಷ್ಟು ಮಾಡಿದ್ರೆ ಈ ಕ್ವೆಶನ್ಗೆ ಆನ್ಸರ್ ಏನು? 71. ವೆರಿ ಈಸಿ ಟಾಪಿಕ್. ಯಾ ನೆಕ್ಸ್ಟ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಕ್ವೆಶನ್. ದಿಸ್ ಟೈಪ್ ಆಫ್ ಕ್ವೆಶನ್ಸ್ ದೇ ಆರ್ ಆಸ್ಕಿಂಗ್ ಇನ್ ಎಕ್ಸಾಮ್. ನೆಕ್ಸ್ಟ್ ಇನ್ ದಿಸ್ ಕ್ವೆಶನ್, ಇನ್ ದ ಅರ್ಥಮೆಟಿಕ್ ಪ್ರೋಗ್ರೆಷನ್ 9 question mark, 19 question mark, 29 find the missing terms. ಇಲ್ಲಿ ಡ್ಯಾಶ್ ಕೊಟ್ಟಿರ್ತಾರೆ, ಆ ಮಿಸ್ಸಿಂಗ್ ಟರ್ಮ್ ನ ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಇದು ಈ ರೀತಿ ಕ್ವೆಶನ್ಸ್ ನ ಕೇಳೋದು ಜಾಸ್ತಿ ಇರುತ್ತೆ. ಓಕೆ, ಐ ವಿಲ್ ಎಕ್ಸ್ಪ್ಲೈನ್ ದಿಸ್ ಒನ್ ಕ್ಲಿಯರ್ಲಿ. ಲಿಸನ್ ಪ್ರಾಪರ್ಲಿ. ನಮಗೆ ಫಾರ್ಮುಲಾ ಗೊತ್ತಿದೆ, ಎ ಎನ್ ಫಾರ್ಮುಲಾ ಗೊತ್ತಿದೆ ಅಲ್ವಾ? ಎ ಎನ್ ಇಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ನಾನು ಈ ಎರಡು ಮಿಸ್ಸಿಂಗ್ ಟರ್ಮ್, ಇಲ್ಲಿ ಫಸ್ಟ್ ಟರ್ಮ್ 9 ಅಂತ ಗೊತ್ತಿದೆ, ನೀವು ಸೆಕೆಂಡ್ ಟರ್ಮ್ ಬರಿಬೇಕಂದ್ರೆ ನಿಮಗೆ ಕಾಮನ್ ಡಿಫ್ರೆನ್ಸ್ ಏನು ಅಂತ ಗೊತ್ತಿರಬೇಕು. ಬಟ್ ಇಲ್ಲಿ ಯಾವುದೇ ರೀತಿ ಕಾಮನ್ ಡಿಫ್ರೆನ್ಸ್ ಅನ್ನ ಕೊಟ್ಟಿಲ್ಲ. ಯಾವುದೇ ರೀತಿ ಕಾಮನ್ ಡಿಫ್ರೆನ್ಸ್ ಏನಿದೆ ಅದನ್ನ ಕೊಟ್ಟಿಲ್ಲ. ಸೊ ನಾವಿಲ್ಲಿ ಫಸ್ಟ್ ಟರ್ಮ್, ಇದು ಲಾಸ್ಟ್ ಟರ್ಮ್. ಓಕೆ, ಎ ಎನ್ 29 ಕೊಟ್ಟಿದ್ದಾರೆ, ಎ 9 ಕೊಟ್ಟಿದ್ದಾರೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯಿತು? 5 ಇದೆ ಅಲ್ವಾ? ನಂಬರ್ ಆಫ್ ಟರ್ಮ್ಸ್ 5 ಇದೆ. ಸೊ ಫಾರ್ಮುಲಾ ಬರೀರಿ, ಈ ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ ಸಾಕು. ಎ ಎನ್ ಎಷ್ಟು? 29. ಎ ಎಷ್ಟು? 9. ಎನ್ ಗೊತ್ತಿದೆ ಅಲ್ವಾ? 5. 5 minus 1 is 4. ಡಿ ಗೊತ್ತಿಲ್ಲ, ಕಾಮನ್ ಡಿಫ್ರೆನ್ಸ್. ಈ ನಂಬರ್ ಫೈಂಡ್ ಔಟ್ ಮಾಡಬೇಕಂದ್ರೆ ನಮಗೆ ಕಾಮನ್ ಡಿಫ್ರೆನ್ಸ್ ಬೇಕು. ಸೊ ಈಗ ಸಿಂಪ್ಲಿಫೈ ಮಾಡಿ. ಈ 9 ಈ ಕಡೆ ಕಳಿಸಿದ್ರೆ 29 minus 9 ಮಾಡಿದ್ರೆ ಎಷ್ಟಾಯಿತು? 20. 4d. ಸೊ ಡಿ 4 1s 4 5s. ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು? 5 ಆಯಿತು. ಕಾಮನ್ ಡಿಫ್ರೆನ್ಸ್ ಎಷ್ಟಾಯಿತು?
5 ಆಯಿತು. ಸೊ ಫಸ್ಟ್ ಟರ್ಮ್ಗೆ ಪ್ಲಸ್ ಕಾಮನ್ ಡಿಫ್ರೆನ್ಸನ್ನು ಆ್ಯಡ್ ಮಾಡ್ತಾ ಹೋದರೆ ನನಗೆ ನೆಕ್ಸ್ಟ್ ಡಿಜಿಟ್ ಬರುತ್ತೆ. ಇಲ್ಲಿ 9 ಇದೆ, 9 ಪ್ಲಸ್ 5 ಆ್ಯಡ್ ಮಾಡಿದ್ರೆ ಈ ಡಿಜಿಟ್ ಏನಾಯಿತು 14. ಸೊ 14 ಪ್ಲಸ್ 5 ಆ್ಯಡ್ ಮಾಡಿದ್ರೆ ನಿನಗೆ 19 ಬರ್ತಿದೆಯಾ. 14 ಪ್ಲಸ್ 5 19 ಪ್ಲಸ್ 5 ಆ್ಯಡ್ ಮಾಡಿ ಈ ಡಿಜಿಟ್ ಬರುತ್ತೆ. 19 ಪ್ಲಸ್ 5 ಆ್ಯಡ್ ಮಾಡಿದ್ರೆ ಈ ಡಿಜಿಟ್ ಏನು 24. ಸೊ ಫಸ್ಟ್ ಡ್ಯಾಶ್ ಅಲ್ಲಿರೋದು 14 ಆದರೆ 19, ಸೆಕೆಂಡ್ ಡ್ಯಾಶ್ ಅಲ್ಲಿರೋದು 24. ಈಸಿ ಇರುತ್ತೆ ಕ್ವೆಶನ್ನು. ಏನು ಕೊಟ್ಟಿದ್ದಾರೆ ನಾವೇನು ಫೈಂಡ್ ಔಟ್ ಮಾಡಬೇಕು ಇಷ್ಟು ನೋಡ್ಕೋಬೇಕು. ಫಸ್ಟ್ ಡಿಜಿಟ್ ಕೊಟ್ಟಿದ್ದಾರೆ, AN ಕೊಟ್ಟಿದ್ದಾರೆ, ನಂಬರ್ ಆಫ್ ಡಿಜಿಟ್ ಎಷ್ಟಾಯಿತು 5 ಡಿಜಿಟ್ಸ್ ಇದೆ ಟೋಟಲು. ಸೊ n = 5 ಆಗುತ್ತೆ. ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿ D ಫೈಂಡ್ ಔಟ್ ಮಾಡಿ ಫಸ್ಟ್ ನಂಬರ್ ಜೊತೆಗೆ ಆ್ಯಡ್ ಮಾಡ್ತಾ ಹೋದರೆ ನಿಮಗೆ ಅವರೇನು ಗ್ಯಾಪ್ ಕೊಟ್ಟಿದ್ದಾರೆ ಆ ನಂಬರ್ಸನ್ನು ನೀವು ಈಸಿಯಾಗಿ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವೆಶನ್ find the first term of arithmetic progression whose 6th and 10th terms are respectively 36 and 56. ಇದು ಡಿಫ್ರೆಂಟ್ ಟೈಪ್ ಆಫ್ ಕ್ವೆಶನ್. ಕ್ಲಿಯರ್ ಆಗಿ ಕೇಳ್ಕೊಳ್ಳಿ ಇದನ್ನ. ಫಸ್ಟ್ ಟರ್ಮ್ ನ ಫೈಂಡ್ ಔಟ್ ಮಾಡೋದಕ್ಕೆ ಹೇಳಿದರೆ ವಿ ನೀಡ್ ಟು ಫೈಂಡ್ ಔಟ್ A is what. ಓಕೆ, ನಾವು A ನ ಫೈಂಡ್ ಔಟ್ ಮಾಡಬೇಕು. 6th ಟರ್ಮ್ ಕೊಟ್ಟಿದ್ದಾರೆ. ಸೊ 6th ಟರ್ಮ್ ಮೀನ್ಸ್ A6 is equal to 36 and 10th term means A10 is equal to 56. ಇದೆರಡು ಕೊಟ್ಟಿದ್ದಾರೆ. ಓಕೆ, ನಾನು ಇಲ್ಲಿ ನಿಮಗೆ ಒಂದು ಹೇಗೆ ಬರೆಯೋದು A6 A10 ಅನ್ನೋದನ್ನ ಹೇಳ್ತೀನಿ ನೋಡ್ಕೊಳ್ಳಿ. ANಗೆ ನಮಗೆ ಫಾರ್ಮುಲಾ ಬರುತ್ತೆ. ಸೊ ಇದು AN ಫಾರ್ಮುಲಾ. ಓಕೆ, ಸೊ ಹಾಗಾದರೆ n ಪ್ಲೇಸ್ ಅಲ್ಲಿ ನಾನು 6 ಬರೆದ್ರೆ ಫಾರ್ಮುಲಾ ಏನಾಗುತ್ತೆ A ಹಾಗೆ ಬರ್ಕೊಳ್ಳಿ. n ಏನಿದೆ 6, 6 - 1 ಅಂದ್ರೇನು 5, D ಹಾಗೆ ಬರೀತೀರ. ಸೊ A6 ನಾನು ರಿಪ್ಲೇಸ್ ಆಗಿ A + 5D ಅಂತ ಬರಿಬೋದು. ಸೊ ಜನರಲ್ ಆಗಿ ನೀವು ತಿಳ್ಕೊಬೇಕಾಗಿರೋದು ಇಲ್ಲಿ A6 ಇದೆ ಅಂದರೆ ಅದನ್ನ A + 5 1 ನಂಬರನ್ನು ಡಿಕ್ರೀಸ್ ಮಾಡಿ D ಬರಿಬೇಕು. ಓಕೆ, ಸೇಮ್ ಫಾರ್ ಎಕ್ಸಾಂಪಲ್ A7 ಇದೆ, A ಹಾಗೆ ಬರಿತೀರಾ. 7 ಇರೋದ್ರಿಂದ 1 ನಂಬರ್ ಡಿಕ್ರೀಸ್ ಮಾಡಿ 6D ಅಂತ ಬರಿತೀವಿ. ಸಪೋಸ್ A11 ಅಂತ ಇದೆ, A ಹಾಗೆ ಬರಿತೀರಾ. 11 ಅಲ್ಲಿ 1 ನಂಬರ್ನ ಡಿಕ್ರೀಸ್ ಮಾಡಿ 10D ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಈ ರೆಪ್ರೆಸೆಂಟೇಷನ್ ವೆರಿ ಇಂಪಾರ್ಟೆಂಟ್. ಇದನ್ನ ನೀಟಾಗಿ ತಿಳ್ಕೊಂಡಿರಿ ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ. ಕ್ಲಿಯರ್? ಈಗ ನಾನು A6 ಪ್ಲೇಸ್ ಅಲ್ಲಿ ಏನನ್ನ ರಿಪ್ಲೇಸ್ ಮಾಡಬಹುದು A + 5D. ಸೊ A + 5D is equal to 36. ಸೇಮ್ ಥಿಂಗ್ A10 ಇದೆ. A10 ಪ್ಲೇಸ್ ಅಲ್ಲಿ ಏನನ್ನ ರಿಪ್ಲೇಸ್ ಮಾಡಬಹುದು A + 1 ಡಿಕ್ರೀಸ್ ಅಂದ್ರೆ 9D is equal to 56. ಈ ಈಕ್ವೇಶನ್ 1 ಮತ್ತೆ ಈಕ್ವೇಶನ್ 2 ಅಂತ ನೇಮಿಂಗ್ ಮಾಡಿ ಇದೆರಡನ್ನು ಆಡ್ ಮಾಡ್ತೀನಿ ನಾನು. ಓಕೆ, A + 5D = 36, A + 9D is equal to 56. ಇದೆರಡು ಆಡ್ ಮಾಡಬೇಕು. ನಿಮ್ಗಿದು ಪ್ಲಸ್ ಇದೆ ಅಂದರೆ ಮೈನಸ್, ಪ್ಲಸ್ ಇದೆ ಅಂದರೆ ಮೈನಸ್, ಪ್ಲಸ್ ಇದೆ ಅಂದರೆ ಸೈನ್ ಅನ್ನ ಚೇಂಜ್ ಮಾಡ್ಬೇಕು. ನಾನು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಯಾವುದಾದ್ರೂ ಒಂದು ಕ್ಯಾನ್ಸಲ್ ಆಗಬೇಕು, ಇಲ್ಲ D ಕ್ಯಾನ್ಸಲ್ ಆಗಬೇಕು, ಇಲ್ಲ A ಕ್ಯಾನ್ಸಲ್ ಆಗಬೇಕು. ಎರಡು ಪಾಸಿಟಿವ್ ಇದ್ರೆ ಕ್ಯಾನ್ಸಲ್ ಆಗಲ್ಲ. ಸೊ ಆಡ್ ಮಾಡೋದ್ ಬದಲು ಸಬ್ಸ್ಟ್ರಾಕ್ಟ್ ಮಾಡೋಣ. ಓಕೆ, ಈ ಫಸ್ಟ್ ಈಕ್ವೇಶನ್ ಇಂದ ಸೆಕೆಂಡ್ ಈಕ್ವೇಶನ್ ನ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. A ಕ್ಯಾನ್ಸಲ್ ಆಗುತ್ತೆ, ಪ್ಲಸ್ A - A. 5D - 9D ಅಂದ್ರೆ ಏನಾಗುತ್ತೆ -4D ಆಗುತ್ತೆ. 36 - 56 ಅಂದ್ರೆ -20 ಆಗುತ್ತೆ. ಮೈನಸ್ ಮೈನಸ್ ಗೆಟ್ ಕ್ಯಾನ್ಸಲ್, 4 1s 4 5s. ಸೊ D ಏನಾಯ್ತು ಇಲ್ಲಿ ನಿಮಗೆ ಕಾಮನ್ ಡಿಫರೆನ್ಸ್ 5 ಆಯ್ತು. D = 5. ಓಕೆ, ಈಗ ನಿಮಗೆ D ಗೊತ್ತಿದೆ, ಬಟ್ ಅವ್ರು ಕೇಳಿರೋದೇನು ಫಸ್ಟ್ ಟರ್ಮ್ ನ ಐಡೆಂಟಿಫೈ ಮಾಡೋದಕ್ಕೆ ಹೇಳಿದ್ದಾರೆ. ಯಾವುದಾದ್ರೂ ಒಂದು ಈಕ್ವೇಶನ್ಗೆ ಈ D ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ. ಫಸ್ಟ್ ಈಕ್ವೇಶನ್ ಅನ್ನ ನಾನು ಕನ್ಸಿಡರ್ ಮಾಡ್ತಾ ಇದ್ದೀನಿ. A + 5D is equal to 36. ಸೊ A ಗೊತ್ತಿಲ್ಲ ಹಾಗೆ ಬರೀತೀರಾ, 5 ಹಾಗೆ ಬರೀತೀರಾ. D ಏನಿದೆ 5 ಇದೆ, = 36. ಸೊ A = 36, A = 36. 5 5s 25, 25 ಆ ಕಡೆ ಕಳಿಸಿ, -25. A is equal to, ಈಗ 36 ಅಲ್ಲಿ 25 ನ ಸಬ್ಸ್ಟ್ರಾಕ್ಟ್ ಮಾಡಿ. ಫಸ್ಟ್ ಟರ್ಮ್ ಏನಾಯ್ತು 11. ಸೊ A is equal to 11. ಕೊಟ್ಟಿರೋ ಆಪ್ಷನ್ ಅಲ್ಲಿ 11 ಯಾವುದಿದೆ ಅದನ್ನ ನೀವು ಚೂಸ್ ಮಾಡಬೇಕು. ಓಕೆ, ಕ್ಲಿಯರ್? ದಿಸ್ ವೇ ವಿ ಆರ್ ಫೈಂಡಿಂಗ್ ಫಸ್ಟ್ ಟರ್ಮ್. ಇದು ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಈ ಕಾನ್ಸೆಪ್ಟ್ ಅನ್ನ ನೀವು ನೀಟಾಗಿ ಅರ್ಥ ಮಾಡ್ಕೋಬೇಕು. 6 ಇದ್ರೆ ಅದನ್ನ -1 ಕಡಿಮೆ ಮಾಡಿ 5D
7 ಇದ್ರೆ 6D, 11 ಇದ್ರೆ 10D. ಈ ಪ್ಯಾಟ್ರನ್ ಬರೆಯೋದು ಗೊತ್ತಿರಬೇಕು. ಅವರು ಈ ಥರ 6th ಟರ್ಮ್ 10th ಟರ್ಮ್ ಅಂತ ಫಾರ್ಮ್, ಈ ಥರ ಪ್ಯಾಟ್ರನಲ್ಲಿ ನಿಮಗೆ ಕ್ವೆಶನ್ಸನ್ನು ಕೇಳಿದಾಗ ನೀವು ಈ ಮೆಥಡನ್ನು ಯೂಸ್ ಮಾಡಿ ವ್ಯಾಲ್ಯೂಸನ್ನು ಫೈಂಡ್ ಔಟ್ ಮಾಡಬೇಕು. ಕ್ಲಿಯರ್? ನೆಕ್ಸ್ಟ್, how many natural numbers between 300 and 400 are multiples of 40? ಸೊ ಈ ಕ್ವೆಶನ್ ಮೀನಿಂಗ್ ಏನಂದರೆ 300 ಇಂದ 500 ಒಳಗಡೆ 40 ಇಂದ ಡಿವೈಡ್ ಆಗೋ ನಂಬರ್ಸ್ಗಳು ಯಾವ್ಯಾವುದಿದೆ ಅಂತ ಫೈಂಡ್. ಎಷ್ಟು ನಂಬರ್ಸ್ ಇದೆ 40 ಇಂದ ಡಿವೈಡ್ ಆಗೋ ನಂಬರ್ಸು. ಸೊ ನೀವು ಅದನ್ನು ಒಂದೊಂದನ್ನ ಈಗ 301, 302 ಇದೆಲ್ಲನೂ ಈಗ ಐಡೆಂಟಿಫೈ ಮಾಡ್ತಾ ಹೋಗ್ಬೇಕಾಗತ್ತೆ. ಡಿವೈಡ್ ಆಗುತ್ತಾ? 301 40 ಇಂದ ಡಿವೈಡ್ ಆಗುತ್ತಾ? 302 40 ಇಂದ ಡಿವೈಡ್ ಆಗುತ್ತಾ? ಇದೆಲ್ಲನೂ ಚೆಕ್ ಮಾಡ್ತಾ ಹೋಗಿ 500 ಏನಿದೆ 500 ಏನಿದೆ ಅಲ್ಲಿವರೆಗೂ ನೀವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ಈ ಮೆಥಡ್ ನಾನು ಮಾಡ್ತೀನಿ ಅಂದರೆ ಕಷ್ಟ ಆಗುತ್ತೆ, ಟೈಮ್ ರಿಕ್ವೈರ್ಮೆಂಟ್ಸು ಜಾಸ್ತಿ ಆಗುತ್ತೆ. ಸೊ ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ನಾವು ಅರ್ಥಮೆಟಿಕ್ ಪ್ರೋಗ್ರೆಷನ್ನ ಯೂಸ್ ಮಾಡಿಕೊಂಡು ಹೇಗೆ ಫೈಂಡ್ ಔಟ್ ಮಾಡೋದಂತ ನಾನು ಹೇಳ್ತಾ ಬರ್ತೀನಿ. ಓಕೆ, ಫಸ್ಟ್ ಡಿಜಿಟ್ ಅವ್ರು ಕೊಟ್ಟಿರೋದು 300, ಲಾಸ್ಟ್ ಡಿಜಿಟ್ ಕೊಟ್ಟಿರೋದು 500. ಸೊ ಫಸ್ಟ್ ಡಿಜಿಟಲ್ಲಿ ಈಗ 4ದು ಟೇಬಲ್ ಬರೀರಿ ನೀವು. 4 1s 4, 4 2s 8, 12, 16, 20, 24, 28, 32, 34, 38, 34. This is 36, 40. Okay, 36, 40. ಇದು ಟೇಬಲ್, 4th ಟೇಬಲ್ ಅಲ್ವಾ? ಸೊ ಇಲ್ಲಿ 300 ಇದೆ. ಈ 0 ಬಿಟ್ಬಿಡಿ. 30 ಇದೆ. ಇಲ್ಲಿ ಯಾವ ಡಿಜಿಟ್ 30 ಆದ್ಮೇಲೆ ಇರೋದು 32. ಸೊ 320 40 ಇಂದ ಡಿವೈಡ್ ಆಗುತ್ತೆ 32. ನೆಕ್ಸ್ಟ್ ಡಿಜಿಟ್ ಏನು? 360. 0ನ ಆ್ಯಡ್ ಮಾಡ್ತಾ ಹೋಗಿ ಅಷ್ಟೇ. 360 ಡಿವೈಡ್ ಆಗುತ್ತೆ. ನೆಕ್ಸ್ಟ್ ಯಾವ್ದು ಡಿವೈಡ್ ಆಗುತ್ತೆ? 400 ಡಿವೈಡ್ ಆಗುತ್ತೆ, ಎಕ್ಸೆಟ್ರಾ. ಲಾಸ್ಟ್ ಡಿಜಿಟ್ ಇಲ್ಲಿ 500 ಇದೆ. ಈ 0 ಒಂದು ಬಿಟ್ಬಿಡಿ. 50 40 ಇಂದ ಡಿವೈಡ್ ಆಗಲ್ಲ, ಅದ್ರ ಪ್ರೀವಿಯಸ್ ನಂಬರ್ 48. 480 ಏನಿದೆ ಅದು 40 ಇಂದ ಡಿವೈಡ್ ಆಗುತ್ತೆ. 490 ಆಗಲ್ಲ, 480 ಏನಿದೆ ಅದು 40 ಇಂದ ಡಿವೈಡ್ ಆಗುತ್ತೆ. ಸೊ 40 ಮಲ್ಟಿಪಲ್ಸ್ ಆಫ್ 40 ಇಂದ ಡಿವೈಡ್ ಆಗೋ ನಂಬರ್ಸು 300 ಮತ್ತೆ 500 ಮಧ್ಯೆ ಎಷ್ಟಿದೆ ಅಂತ ಕೇಳಿದ್ದಾರೆ. ಹೌ ಮೆನಿ ನ್ಯಾಚುರಲ್ ನಂಬರ್ಸ್ ಅಂತ ಕೇಳಿದ್ದಾರೆ. ಸೊ ಈಗ ನಿಮಗೆ ಇಲ್ಲಿ ಒಂದು ಸೀಕ್ವೆನ್ಸ್ ಪ್ಯಾಟ್ರನ್ ಗೊತ್ತಾಯ್ತು. ಸೊ ಈಗ AN ಫಾರ್ಮುಲಾನ ನೀವು ಯೂಸ್ ಮಾಡಿ ಎಷ್ಟು ನಂಬರ್ಸ್ ಇದೆ ಇದರಲ್ಲಿ ಅಂತ ಫೈಂಡ್ ಔಟ್ ಮಾಡಬೇಕು. ಸೊ ಈ ಸೀಕ್ವೆನ್ಸ್ ಅಲ್ಲಿ ಎ ವ್ಯಾಲ್ಯೂ ಏನಾಯ್ತು ನಿಮಗೆ? 320. ಎ ವ್ಯಾಲ್ಯೂ 320 ಆಗುತ್ತೆ. ಲಾಸ್ಟ್ ಡಿಜಿಟ್ AN ಯಾವುದಿದೆ ನಿಮಗೆ? 480 ಇದೆ. ಕಾಮನ್ ಡಿಫ್ರೆನ್ಸ್, ಎರಡೂ ನಂಬರ್ಗೆ ಕಾಮನ್ ಡಿಫ್ರೆನ್ಸ್ ಏನಿದೆ? 40 ಇದೆ. n ಅನ್ನ ನೀನು ಫೈಂಡ್ ಔಟ್ ಮಾಡಬೇಕು. ಸೊ ಸೇಮ್ ಫಾರ್ಮುಲಾ, AN is equal to A plus n minus 1 into D ಫಾರ್ಮುಲಾ ಯೂಸ್ ಮಾಡಿ AN ವ್ಯಾಲ್ಯೂ ಏನಿದೆ? 480, A ವ್ಯಾಲ್ಯೂ 320, n is, we don't know, we need to find out that one only, n minus 1, D is 40. So 320 ನ ಈ ಕಡೆಗೆ ತಗೊಳ್ಳಿ. 480 minus 320 ಸಬ್ಸ್ಟ್ರಾಕ್ಟ್ ಮಾಡಿ. 480 minus 320 ನ ಸಬ್ಸ್ಟ್ರಾಕ್ಟ್ ಮಾಡಿ. ಸಬ್ಸ್ಟ್ರಾಕ್ಟ್ ಮಾಡಿದ್ರೆ ಏನು ಬರುತ್ತೆ ನಿಮಗೆ? 160 is equal to n minus 1 into 40. So 0 0 get cancel. 4 1s 4 4s. So 4 equal to n minus 1. ಮೈನಸ್ 1 ಅನ್ನ ಈ ಕಡೆಗೆ ತಗೊಂಬನ್ನಿ. ಸಾರಿ, ಇಲ್ಲಿ ಮೈನಸ್ 1 ಏನಿದೆ ಆ ಮೈನಸ್ 1 ಅನ್ನ ಈ ಕಡೆಗೆ ನೀವು ತಗೊಂಬರ್ಬೇಕು. ಮೈನಸ್ 1 ಈ ಕಡೆಗೆ ಮೂವ್ ಮಾಡಿ. n ಎಷ್ಟಿದೆ? 5. ಸೊ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯಿತು ನಿಮಗೆ? 5 ಡಿಜಿಟ್ಸ್ ಆಯಿತು. ನಂಬರ್ ಆಫ್ ಟರ್ಮ್ಸ್, ಹೌ ಮೆನಿ ನ್ಯಾಚುರಲ್ ನಂಬರ್ಸ್? 5. ಇಲ್ಲೇ ನೀವು ಅಬ್ಸರ್ವ್ ಮಾಡಿದ್ರು ಆನ್ಸರ್ ಬರುತ್ತೆ. ಇದಿಷ್ಟು ಮಾಡೋದು ಬೇಡ, ಫಾರ್ಮುಲಾ ಹೇಗೆ ಯೂಸ್ ಮಾಡೋದಂತ ನಾನು ನಿಮಗೆ ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ. ಇಲ್ಲೇ ನೋಡಿ 320 ಇದೆ, ನೆಕ್ಸ್ಟ್ 360, ನೆಕ್ಸ್ಟ್ 400, ನೆಕ್ಸ್ಟ್ ಪ್ಲಸ್ 40 ಮಾಡಿ 440, ನೆಕ್ಸ್ಟ್ ಪ್ಲಸ್ 40 480, ನೆಕ್ಸ್ಟ್ 40 ಮಾಡಿಬಿಟ್ರೆ ನಿಮಗೆ 520 ಬರುತ್ತೆ. ಅವ್ರು ಕೇಳಿರೋದು ವಿತಿನ್ 500. ಸೊ ಈ ಡಿಜಿಟ್ ಬರಲ್ಲ, ಇಲ್ಲಿವರೆಗೆ ಬರುತ್ತೆ. ಎಷ್ಟು ಡಿಜಿಟ್ ಇದೆ? 1 2 3 4 5. ಸೊ n ಏನಾಯಿತು? 5 ಆಯಿತು. ನಿಮ್ಮ ತಲೆ ಉಪಯೋಗಿಸ್ಬೇಕಷ್ಟೇ. ನೀವು ನೀಟಾಗಿ ಕಾನ್ಸೆಪ್ಟ್ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿದ್ರೆ ಡೈರೆಕ್ಟಾಗಿ ನೀವು n = 5 ಅಂತ ಆನ್ಸರನ್ನು ಅಲ್ಲೇ ಬರಿಬೋದು. ಇದಿಷ್ಟು ಕ್ಯಾಲ್ಕುಲೇಷನ್ ಪಾರ್ಟ್ ಬೇಡ.
ನಮ್ಗೆ ಆ ಟ್ರಿಕ್ಸ್ ಗೊತ್ತಾಗಲ್ಲ ಅಂತಂದರೆ ಈ ಫಾರ್ಮುಲಾನ ಯೂಸ್ ಮಾಡಿಬಿಟ್ಟು ನೀವು ಆನ್ಸರನ್ನು ಬರಿಬೋದು. ಓಕೆ, ಯಾ ನೆಕ್ಸ್ಟ್ ಒನ್. ಯಾ ಇದು ಒಂದು ಇಂಟ್ರೆಸ್ಟಿಂಗ್ ಕ್ವೆಶನ್. ಅವ್ರು ಏನು ಕೇಳಿದ್ದಾರೆ, ಇನ್ ದ ಗಿವನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ನಂಬರ್ 33 ವುಡ್ ಬಿ ಅ ಟರ್ಮ್ ಇನ್ ಇಟ್. ಯಾವುದೋ ಒಂದು ಸೀರೀಸ್ ಅಥವಾ ಸೀಕ್ವೆನ್ಸ್ ಆಫ್ ನಂಬರ್ಸ್ನ ಇಲ್ಲಿ ಕೊಟ್ಟಿದ್ದಾರೆ. 7, 10, 13, 16, 19, 22 ಅಂತ ಕೊಟ್ಟಿದ್ದಾರೆ. 22 ಆದಮೇಲೆ ಈ 33 ಅನ್ನೋ ನಂಬರು ಈ ಸೀಕ್ವೆನ್ಸಲ್ಲಿ ಬರುತ್ತಾ ಅಂತ ಕೇಳಿದ್ದಾರೆ. ಫಾರ್ಮುಲಾ ಯೂಸ್ ಮಾಡಿ ಕೂಡ ಮಾಡ್ಬೋದು. ನಾನು ಎರಡನ್ನೂ ಹೇಳ್ತೀನಿ ನಿಮಗೆ ಯಾವ ಮೆಥಡ್ ಈಸಿ ಆಗುತ್ತೆ ಆ ಮೆಥಡನ್ನು ನೀವು ಯೂಸ್ ಮಾಡ್ಬೋದು. ಫಸ್ಟು ಆ್ಯಡ್ ಮಾಡ್ಕೊಂಡು ಹೋದಾಗ 33 ಬರುತ್ತಾ ಅಂತ ಸುಮ್ಮನೆ ಹಾಗೆ ನೋಡೋಣ. ಇಲ್ಲೇ ಚೆಕ್ ಮಾಡಿ. 7 ಮತ್ತು 10ಗೆ ಇರುವಂಥ ಡಿಫ್ರೆನ್ಸ್ ಏನು? 3. 10 ಮತ್ತು 13ಗೆ ಇರುವಂಥ ಡಿಫ್ರೆನ್ಸ್ ಏನು? 3. 13 ಮತ್ತು 16ಗೆ ಇರುವಂಥ ಡಿಫ್ರೆನ್ಸ್ ಏನು? 3. ಸೊ ನಾವು 3ನ ಆ್ಯಡ್ ಮಾಡ್ತಾ ಹೋದಾಗ ನಮಗೆ ಈ ಸೀಕ್ವೆನ್ಸ್ ಆಫ್ ನಂಬರ್ ಬಂದಿದೆ. ಸೊ ಇಲ್ಲಿ 22 ಇದೆ, ಇದಕ್ಕೆ 3 ಆ್ಯಡ್ ಮಾಡಿ. ನೆಕ್ಸ್ಟು 25ಗೆ 3 ಆ್ಯಡ್ ಮಾಡಿ. 28ಗೆ 3 ಆ್ಯಡ್ ಮಾಡಿ. 31ಗೆ 3 ಆ್ಯಡ್ ಮಾಡಿ. 31 ಆದ್ಮೇಲೆ 34 ಇದೆ. 33 ಇದ್ರ ನಂಬರ್ ಆಗಕ್ಕೆ ಚಾನ್ಸಸ್ ಇದೆಯಾ? ಇದರಲ್ಲಿ ಬರುತ್ತಾ? ಬರಲ್ಲ. ಸೊ 31, 34 ಬರುತ್ತೆ, 33 ಬರಲ್ಲ. ಸೊ ಅಲ್ಲಿ ಆಪ್ಷನ್ ಕೊಟ್ಟಿರ್ತಾರೆ, ಇಟ್ಸ್ ನಾಟ್ ಅ ಡಿಜಿಟ್, ಇದು ಬರಲ್ಲ. ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಬರುತ್ತೆ, ಎಸ್ ಆರ್ ನೋ ಅಂತ ಕೊಟ್ಟಿರ್ತಾರೆ. ಸೊ ಇದು ಬರಲ್ಲ. ಅವ್ರು ಏನು ಕೇಳಿದ್ದಾರೆ, ಇನ್ ದ ಗಿವನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ವುಡ್ ಬಿ ಎ ಟರ್ಮ್ ಇನ್ ಇಟ್? ನೋ, ಇಟ್ ಇಸ್ ನಾಟ್ ಅ ಟರ್ಮ್ ಆಫ್ ದ ಗಿವನ್ ಅರ್ಥಮೆಟಿಕ್ ಪ್ರೋಗ್ರೆಷನ್. ಓಕೆ, ಇದು ನಾನು ಜಸ್ಟ್ ಹಾಗೆ ಟೈಮ್ ಸೇವ್ ಮಾಡೋದಕ್ಕೆ ಕಾಮನ್ ಡಿಫ್ರೆನ್ಸ್ ಏನಿದೆ ಅದನ್ನು ಆ್ಯಡ್ ಮಾಡ್ತಾ ಹೋದಾಗ ಅದು ಬರುತ್ತೆ ಬರಲ್ವ ಅಂತ ಡೈರೆಕ್ಟಾಗಿ ಈಗ ಫೈಂಡ್ ಔಟ್ ಮಾಡ್ಬೋದು. ಫಾರ್ಮುಲಾ ಯೂಸ್ ಮಾಡಿ ಹೇಗೆ ಮಾಡೋದು? ಫಾರ್ಮುಲಾ ಯೂಸ್ ಮಾಡಿದ್ರೆ ಟೈಮ್ ತುಂಬ ತಗೊಳುತ್ತೆ. ಸೊ ಇಲ್ಲ ನಾನು ಫಾರ್ಮುಲಾನೇ ಯೂಸ್ ಮಾಡ್ತೀನಿ, ಮೆಥಡ್ ಗೊತ್ತಾಗಲ್ಲ ಅಂದರೆ ಜಸ್ಟ್ ಎ ಏನು 7, ಕಾಮನ್ ಡಿಫ್ರೆನ್ಸ್ ಏನು 3, AN ಏನು AN ಲಾಸ್ಟ್ ಈ 33 ಬರುತ್ತಾ ಅಂತ ನೋಡಬೇಕು. ಸೊ 33ನೇ AN ತಗೊಳ್ಳಿ. 52 ಕೊಟ್ಟಿದ್ದಾರೆ ಅಂತ 52ನ ಕನ್ಸಿಡರ್ ಮಾಡಬೇಡಿ. AN 33 ಬರುತ್ತಾ ಅಂತ ಚೆಕ್ ಮಾಡೋದಕ್ಕೆ AN ನೀವು 33 ಅಂತ ತಗೊಳ್ಳಿ. ಓಕೆ, ನಂಬರ್ ಆಫ್ ಟರ್ಮ್ಸ್ ನನಗೆ ಗೊತ್ತಿಲ್ಲ, N ಅನ್ನು ನಾನು ಇದರಲ್ಲಿ ಫೈಂಡ್ ಔಟ್ ಮಾಡಬೇಕು. N ಹೋಲ್ ನಂಬರ್ ಬಂದರೆ ಆ 33 ಅನ್ನೋ ಡಿಜಿಟು ಈ ಸೀರೀಸಲ್ಲಿ ಇದೆ, ಈ ಸೀಕ್ವೆನ್ಸ್ ಆಫ್ ನಂಬರಲ್ಲಿ ಇದೆ. N ಏನಾದರೂ ಹೋಲ್ ನಂಬರ್ ಬರಲಿಲ್ಲ ಅಂತ ಹೇಳಿದ್ರೆ ಸೊ ಆ 33 ಅನ್ನೋದು ಡಿಜಿಟ್ ಅಲ್ಲ. ಸೊ ನಾನು ಇಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅದನ್ನು ಅಂತ. AN is equal to A plus. ನಾನು ಪ್ರತಿ ಒಂದು ಕ್ವೆಶನ್ಗೆ ಫಾರ್ಮುಲಾ ಬರಿತಿದ್ದೀನಿ, ಯಾಕೆಂದರೆ ಫಾರ್ಮುಲಾ ನಿಮಗೆ ಬರೆದಷ್ಟು ನೀಟಾಗಿ ತಲೆಗೆ ಹೋಗಲಿ ಅಂತ ಅಂದ್ಬಿಟ್ಟು ಬರಿತಾ ಇದ್ದೀನಿ. ಸೊ AN is 33, A is 7, I don't know N what it is, we need to find out that one. D is 3. ಸೊ ಈ 7ಅನ್ನು ಈ ಕಡೆಗೆ ಸೆಂಡ್ ಮಾಡಿ 33 - 7 ಮಾಡಿದ್ರೆ ಎಷ್ಟು ಬರುತ್ತೆ? 26 is equal to N minus 1 into 3. 3 ಇಂದ ಇದು ಕ್ಯಾನ್ಸಲ್ ಆಗುತ್ತಾ? ಡಿವೈಡ್ ಮಾಡಿ. N minus 1 equal to 26/3. 3 ಇಂದ ಇದನ್ನು ಡಿವೈಡ್ ಮಾಡಿ 8.6. 3 8s are 24.2. 3 6s are 18. ಸೊ ಸಮಥಿಂಗ್ ಪಾಯಿಂಟ್ಸ್ ಬರುತ್ತೆ. ಓಕೆ, N minus 1 equal to 8.2 ಅಂತ ಅಂದ್ಕೊಳ್ಳಿ. -1 ಆ ಕಡೆಗೆ ತೊಗೊಂಡು ಹೋದರೆ 9.6 ಬರುತ್ತೆ. ನಾನು ಹೇಳಿದೆ ಆಲ್ರೆಡಿ, ಡೆಸಿಮಲ್ ವ್ಯಾಲ್ಯೂ ಏನಾದರೂ N ಬಂದರೆ 33 ಆ ಸೀಕ್ವೆನ್ಸ್ ಆಫ್ ನಂಬರಲ್ಲಿ ಬರಲ್ಲ. ಇದೇನಾದರೂ ಹೋಲ್ ನಂಬರ್ ನಿಮಗೆ ಗೊತ್ತಿದೆ ಅನ್ಕೊಳ್ತೀನಿ. ಹೋಲ್ ನಂಬರ್ ಏನು, ಇಂಟೀಜರ್ ಏನು, ಪಾಸಿಟಿವ್ ಇಂಟೀಜರ್, ನೆಗೆಟಿವ್ ಇಂಟೀಜರ್, ಅದೆಲ್ಲ ಬೇಸಿಕ್ಕು. ನಾನು ಬೇಸಿಕ್ ವಿಡಿಯೋನು ಮಾಡಿದ್ದೀನಿ, ಅದನ್ನು ನೀವು ನೋಡಿದ್ದೀರಾ ಅಂತಂದರೆ ಹೋಲ್ ನಂಬರ್, ಇಂಟೀಜರ್ಸ್ ಎಲ್ಲ ಪ್ರಾಪರಾಗಿ ನಿಮಗೆ ಅರ್ಥ ಆಗಿರುತ್ತೆ. ಈ ಪಾಯಿಂಟ್ ಸಮಥಿಂಗಲ್ಲಿ ವ್ಯಾಲ್ಯೂ ಬಂದಿದೆ ಅಂದರೆ ನೀವು ಡೈರೆಕ್ಟಾಗಿ ಬರೀಬೋದು 33 ಈ ಸೀಕ್ವೆನ್ಸ್ ಆಫ್ ನಂಬರಲ್ಲಿ ಬರಲ್ಲ. ಕ್ಲಿಯರ್? ಈ ಮೆಥಡ್ ಆದರೂ ಯೂಸ್ ಮಾಡಿ, ಬ್ಲೈಂಡ್ ಮೆಥಡ್ ಇದು, ಇಲ್ಲ ಈ ಫಾರ್ಮುಲಾ ಯೂಸ್ ಮಾಡಿಬಿಟ್ಟಾದರೂ ನೀವು ಆನ್ಸರನ್ನು ಬರಿಬೋದು. ಓಕೆ, ಯಾ ನೆಕ್ಸ್ಟ್ ಕ್ವೆಶನ್ ಸೇಮ್. ಇದು ನೀವು ವರ್ಕೌಟ್ ಮಾಡಿ. ಸೇಮ್ 44 ನಾನು ಏನು ಮೆಥಡ್ ಹೇಳ್ಕೊಟ್ಟಿದ್ದೆ ಅದನ್ನು ಕಾಮನ್ ಡಿಫ್ರೆನ್ಸ್ ಏನಿದೆ ಆ ಕಾಮನ್ ಡಿಫ್ರೆನ್ಸನ್ನು ನೋಡಿಬಿಟ್ಟು ಈ 44 ಅನ್ನೋ ಡಿಜಿಟು ಈ ಸೀಕ್ವೆನ್ಸ್ ಆಫ್ ನಂಬರ್ಸಲ್ಲಿ ಬರುತ್ತಾ ಬರಲ್ವಾ ಕಮೆಂಟ್ ಬಾಕ್ಸಲ್ಲಿ ಎಸ್ ಆರ್ ನೋ ಬರುತ್ತೆ ಅಂದರೆ ಎಸ್ ಅಂತ ಹಾಕಿ, ಇಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ. ನಿಮ್ಮ ಆನ್ಸರ್ ಸರಿ ಇದೆಯಾ ಇಲ್ವಾ ಅಂತ ನಾನು ಚೆಕ್ ಮಾಡ್ತೀನಿ. ಓಕೆ, ಯಾ ನೆಕ್ಸ್ಟ್ ಒನ್. ಇಲ್ಲಿ ಸೆಂಟೆನ್ಸ್ ಫಾರ್ಮಲ್ಲಿ ನಿಮಗೆ ಕ್ವೆಶನ್ಸನ್ನು ಕೇಳಿದ್ದಾರೆ. ಯಾವುದೇ ಸೀಕ್ವೆನ್ಸ್ ಆಫ್ ನಂಬರ್ಸನ್ನು ಕೊಟ್ಟಿಲ್ಲ. ಒಂದು ಸೆಂಟೆನ್ಸ್ ಫಾರ್ಮಲ್ಲಿ ಕ್ವೆಶನ್ ಕೇಳಿ ನಿಮಗೆ
ಆನ್ಸರ್ ಬರೆಯದೆ ಕೇಳಿದ್ದಾರೆ. ಫಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ ಅದನ್ನು ನೀಟಾಗಿ ಅಬ್ಸರ್ವ್ ಮಾಡಿ. ಅನುಪಮ್ ಜಾಯಿನ್ಸ್ ಅ ಕಂಪನಿ Pidilite Industries in January 2018 and he get his first pay. First pay they are mentioned 2000 rupees. After that he got an increment every month rupees 1500. On 2018 ಅಲ್ಲಿ ಒಂದು ಕಂಪ್ನಿ ಇಂಡಸ್ಟ್ರಿ ಜಾಯಿನ್ ಆದಾಗ ಫಸ್ಟ್ ಸ್ಯಾಲ್ರಿ 2000 ಕೊಡ್ತಾ ಇದ್ರು. ಎವ್ರಿ ಮಂತ್ ಇನ್ಕ್ರಿಮೆಂಟ್ ಇದೆ, ಎಷ್ಟಿದೆ 1500 rupees. ಕ್ಯಾಲ್ಕುಲೇಟ್ ಇಸ್ ಟೋಟಲ್ ಪೇ ಆಫ್ಟರ್ ದ ಎಂಡ್ ಆಫ್ 5 years. 5 yearsಗೆ ಒಂದು ಟೋಟಲ್ ಪೇ ಏನಾಗಿರುತ್ತೆ, ಎಷ್ಟು ಸ್ಯಾಲ್ರಿ ಬರ್ತಾ ಇರುತ್ತೆ ಅಂತ ಕೇಳಿದ್ದಾರೆ. ಸೊ 1 yearಗೆ ಎಷ್ಟು ಮಂತ್ ಅಂತ ಗೊತ್ತು ನಮಗೆ, 12 months. ಸೊ 5 years into 12 ಮಾಡಿದ್ರೆ ಎಷ್ಟು ಮಂತ್ಸ್ ಆಯಿತು, ಟೋಟಲ್ 60 months ಆಯಿತು. ಸೊ ಹಾಗಾದರೆ 60 months ಅಲ್ಲಿ ಆಫ್ಟರ್ 60 month ಅವ್ರಿಗೆ ಎಷ್ಟು ಸ್ಯಾಲ್ರಿ ಬರ್ತಿದೆ ಅಂತ. ಸೊ ಫಸ್ಟ್ ಸ್ಯಾಲ್ರಿನ ಎ ಅಂತ ತಗೋಬೋದಾ, ಎ ಈಕ್ವಲ್ ಟು 2000. ಈಗ ನಾನು ಈ ಕೊಟ್ಟಿರೋ ಏನು ಸೆಂಟೆನ್ಸ್ ಇದೆ ಅದ್ರ ಮೇಲೆ ನಾವು ಒಂದು ಸೀಕ್ವೆನ್ಸ್ ಬರೆಯೋಣ. ಫಸ್ಟ್ ಸ್ಯಾಲ್ರಿ 2000 ಇತ್ತು, ನೆಕ್ಸ್ಟ್ ಮಂತಲ್ಲಿ 1500 ಆ್ಯಡ್ ಆದರೆ 3500 ಆಯ್ತಾ. ನೆಕ್ಸ್ಟ್ 1 month ಸ್ಯಾಲ್ರಿ ಆ್ಯಡ್ ಆದರೆ 5000 ಆಯಿತು. ಈ ಥರ ಆ್ಯಡ್ ಆನ್ ಆಗ್ತಾ ಹೋಗುತ್ತೆ. ಹಾಗಾದರೆ ಅವ್ನು 60ನೇ ಮಂತ್ಗೆ ಅವ್ರಿಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಎ ಇಸ್ ಈಕ್ವಲ್ ಟು 2000. ಕಾಮನ್ ಡಿಫ್ರೆನ್ಸ್ ಏನನ್ನ ಆ್ಯಡ್ ಮಾಡಿದ್ರಿ ಅದೇ ಕಾಮನ್ ಡಿಫ್ರೆನ್ಸ್ 1500 ಇಸ್ ಕಾಮನ್ ಡಿಫ್ರೆನ್ಸ್. ಎನ್ 16th ಮಂತ್, ಎಷ್ಟನೇ ಮಂತ್ಗೆ 16th ಮಂತ್ ನಾನು ಫೈಂಡ್ ಔಟ್ ಮಾಡಬೇಕು. ಸೊ ಎನ್, ಸೊ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನೀವು ಫೈಂಡ್ ಔಟ್ ಮಾಡಬೇಕು, ಎಷ್ಟು ಸ್ಯಾಲ್ರಿ ಬರುತ್ತೆ. ಸೊ ಸಮ್ ಕೇಳಿಲ್ಲ ಅವರು, 60ನೇ ತಿಂಗಳಿಗೆ ಎಷ್ಟು ಬರುತ್ತೆ ಅಂತ ಕೇಳಿರೋದು. ಅವರೇನಾದರೂ 60ನೇ ತಿಂಗಳಿಗೆ ಅವನ ಹತ್ರ ಎಷ್ಟು ಸ್ಯಾಲ್ರಿ ಟೋಟಲ್ ಆಗಿರುತ್ತೆ ಅಂತ ಕೇಳಿದರೆ ನೀವು ಎಸ್ ಎನ್ ಫೈಂಡ್ ಔಟ್ ಮಾಡಬೇಕು. ಟೋಟಲ್ ಕೇಳಿದರೆ ಅವ್ರು ಕೇಳಿರೋದು ಎಂಡ್ ಆಫ್ 6 yearಗೆ ಟೋಟಲ್ ಪೇ ಆಫ್ಟರ್ ದ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಎ ಎನ್ ಅನ್ನು ಫೈಂಡ್ ಔಟ್ ಮಾಡಬೇಕು. ಎ ಎನ್ ಇಸ್ ಈಕ್ವಲ್ ಟು ಎ ಇಸ್ 2000 ಪ್ಲಸ್ ಎನ್ ಮೈನಸ್ 1 ಮೀನ್ಸ್ 59 ಇಂಟು ಡಿ ಇಸ್ 1500. ಇದಿಷ್ಟನ್ನು ಸಿಂಪ್ಲಿಫೈ ಮಾಡಿ ನಿಮಗೆ ಆನ್ಸರ್ ಬರುತ್ತೆ. 59 ಇಂಟು 15,500ನ ಮಲ್ಟಿಪ್ಲೈ ಮಾಡಿದ್ರೆ 88,500 ಬರುತ್ತೆ. ಮಲ್ಟಿಪ್ಲೈ ಮಾಡಿ ಇದೆರಡನ್ನು ಆ್ಯಡ್ ಅಪ್ ಮಾಡಿದ್ರೆ ನಿಮಗೆ 90,500 ಬರುತ್ತೆ. ಸೊ ಅವ್ರು 60ನೇ ಮಂತ್ಗೆ ಅವ್ರಿಗೆ ಬರೋ ಸ್ಯಾಲ್ರಿ ಏನಾಗಿರುತ್ತೆ, 90,500 ರೂಪಾಯಿ ಆಗಿರುತ್ತೆ. ಸೊ ಈ ರೀತಿ ಕ್ವೆಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಅವ್ರು ಏನು ಕ್ವೆಶನ್ಸ್ ಕೊಡ್ತಾರೆ, ಏನು ಡಿಫ್ರೆನ್ಸ್ ಕೊಟ್ಟಿದ್ದಾರೆ ಅದು ನೋಡಿಬಿಟ್ಟು ನೀವು ಸೀಕ್ವೆನ್ಸ್ ಬರೆದು ಫಾರ್ಮುಲಾಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಅವ್ರು ಏನು ಕ್ವೆಶನ್ ಕೇಳಿದ್ದಾರೆ ಅದರದ್ದು ಆನ್ಸರ್ ಬರುತ್ತೆ. ಓಕೆ, ಇವತ್ತಿನ ಕ್ಲಾಸಲ್ಲಿ ಅರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ nth ಟರ್ಮ್ ಹೇಗೆ ಫೈಂಡ್ ಔಟ್ ಮಾಡೋದು, ಎನ್ ಹೇಗೆ ಫೈಂಡ್ ಔಟ್ ಮಾಡೋದು, ಡಿ ಹೇಗೆ ಫೈಂಡ್ ಔಟ್ ಮಾಡೋದು, ಫಸ್ಟ್ ಟರ್ಮ್ ಹೇಗೆ ಫೈಂಡ್ ಔಟ್ ಮಾಡೋದು, ಸಮ್ ಕೇಳಿದಾಗ ಸಮ್ ಹೇಗೆ ಫೈಂಡ್ ಔಟ್ ಮಾಡೋದು, ಎಕ್ಸ್ ವೈ ಹೇಗೆ ಫೈಂಡ್ ಔಟ್ ಮಾಡೋದು, ಇಷ್ಟು ಟಾಪಿಕ್ಸನ್ನು ನಾವು ಕಲ್ತ್ಕೊಂಡಿದ್ದೀವಿ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ಜಿಯೋಮೆಟ್ರಿಕ್ ಪ್ರೋಗ್ರೆಷನ್ ಏನಿದೆ ಆ ಜಿಯೋಮೆಟ್ರಿಕ್ ಪ್ರೋಗ್ರೆಷನಲ್ಲಿ ಯಾವ ರೀತಿ ಕ್ವೆಶನ್ಸ್ ಇರುತ್ತೆ, ಯಾವ ರೀತಿ ಫಾರ್ಮುಲಾಸ್ ಇರುತ್ತೆ ಅದನ್ನು ನಾನು ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಹೇಳಿದ್ರೆ ಲೈಕ್ ಮಾಡಿ. ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ಡೌಟ್ನ ಕ್ಲಾರಿಫೈ ಮಾಡ್ತೀನಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ PGCET ಈ ಇಯರ್ 2026 ಎಕ್ಸಾಮ್ ತೊಗೊಂಡಿದ್ದಾರೆ ಅಂದರೆ ಅವ್ರಿಗೆ ಸಜೆಸ್ಟ್ ಮಾಡಿ. ಯೂಸ್ಫುಲ್ ಆಗುತ್ತೆ ಸ್ಟೂಡೆಂಟ್ಸ್ಗಳಿಗೆ ಅಂದರೆ ನನಗೂ ಖುಷಿ. ನಿಮ್ಮ ಒಪಿನಿಯನನ್ನು ನನಗೆ ಕಮೆಂಟ್ ಮೂಲಕ ಶೇರ್ ಮಾಡಿ. ಥ್ಯಾಂಕ್ ಯು.